ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂಥೇಳಿ ಆ ತರಗತಿ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಏನೇನು ಇನ್ನೊಂದು 2-3 ದಿವಸದಲ್ಲಿ ನೋಟಿಫಿಕೇಷನ್ ಆದರೆ ನಮಗೆ ಸಿಗೋದು 2 ತಿಂಗಳು ಮಾತ್ರ. ಹಾಗಾಗಿ ಏನೇನು ಮಾಡೋಣ, ಇನ್ನಷ್ಟು ಅಭ್ಯಾಸದಲ್ಲಿ ಚುರುಕುತನದಿಂದ ತೊಡಗೋಣ. ಈಗ ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂಥೇಳಿ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಗ್ರೀಕ್ ದೇಶವನ್ನು ನಾವು ಯುರೋಪಿನ ರಾಷ್ಟ್ರಗಳ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರಿತೀವಿ. ಗ್ರೀಕ್ ದೇಶಕ್ಕೆ ಏನಂತ ಕರಿತೀವಿ? ಯುರೋಪ್ನಲ್ಲಿ ಬರುವಂತಹ ರಾಷ್ಟ್ರಗಳ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಅದನ್ನು ಕರಿತೀವಿ, ಅಂದರೆ ಗ್ರೀಕ್ ದೇಶವನ್ನು ಕರಿತೀವಿ. ಯುರೋಪ್ ಖಂಡದಲ್ಲಿಯೇ ಕ್ರೀಡೆಗಳಲ್ಲಿ ಮುಂದುವರಿದಂತಹ ದೇಶ ಯಾವುದು ಅಂದರೆ ಗ್ರೀಕ್. ಯುರೋಪ್ ಖಂಡದಲ್ಲಿಯೇ ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಮುಂದುವರಿದಂಥ ದೇಶ ಯಾವುದಿದೆ ಅಂದರೆ ಅದು ಗ್ರೀಕ್ ಇದೆ. ಗ್ರೀಕ್ ದೇಶದ ಶಿಕ್ಷಣ ಗಣಿತ, ಜ್ಯೋತಿಷ್ಯಶಾಸ್ತ್ರ, ಶಿಲ್ಪಕಲೆ, ಖಗೋಳಶಾಸ್ತ್ರ, ತತ್ವಜ್ಞಾನ, ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ, ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದಷ್ಟು ಉಳಿದ ಯಾವ ರಾಷ್ಟ್ರಗಳು ಕೂಡ ಇಷ್ಟು ಕಾಣಿಕೆ ನೀಡಲಿಲ್ಲ. ಎಲ್ಲೆಲ್ಲಿ ನೀಡಿದೆ ಗ್ರೀಕ್ ದೇಶ ಅಂದರೆ ಗಣಿತದಲ್ಲಿ ಕೊಡುಗೆ ನೀಡಿದೆ, ದೈಹಿಕ ಶಿಕ್ಷಣಕ್ಕೆ ಕೊಡುಗೆ ನೀಡಿದೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರ ಕೊಡುಗೆ ಕಂಡುಬರ್ತೈತೆ, ಶಿಲ್ಪಕಲೆ, ಖಗೋಳಶಾಸ್ತ್ರ, ತತ್ವಜ್ಞಾನ, ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿದೆ ಈ ಒಂದು ಗ್ರೀಕ್ ದೇಶ ತನ್ನ ಕೊಡುಗೆಯನ್ನು ನೀಡಿದೆ. ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದಷ್ಟು, ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಅಭಿವೃದ್ಧಿ ಸಾಧಿಸಿದಷ್ಟು ಬೇರೆ ಯಾವ ರಾಷ್ಟ್ರಗಳು ಅಷ್ಟು ಏನು ಮಾಡಿಲ್ಲ, ಕೊಡುಗೆಯನ್ನು ಸಾಧಿಸಿಲ್ಲ, ಅಂದರೆ ಕೊಡುಗೆಯನ್ನು ನೀಡಿಲ್ಲ ಅಂತ ಅರ್ಥ. ಇಲ್ಲಿ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್, ಹಿಪೋಕ್ರೆಟಿಸ್, ಅಕೈಲಸ್, ಎಂಪರೋಡೋ ಕೈಲ್ಸ್ ಮುಂತಾದ ವಿಶ್ವವಿಖ್ಯಾತಿಯ ವಿಜ್ಞಾನಿಗಳು ನೀಡಿದ ಖ್ಯಾತಿ ಗ್ರೀಕ್ ದೇಶಕ್ಕೆ ಏನು ಮಾಡ್ತೈತೆ, ಸಲ್ತೈತೆ. ಇಲ್ಲಿ ನೋಡ್ರಿ, ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂದರೆ ಪ್ಲೇಟೋನ ಶಿಷ್ಯ ಯಾರು ಅಂದರೆ ಅರಿಸ್ಟಾಟಲ್ನ ಶಿಷ್ಯ ಅಂದರೆ ಅಲೆಕ್ಸಾಂಡರ್ನ ಶಿಷ್ಯ ಇರಲಿಲ್ಲ. ಹಿಪೋಕ್ರೆಟಿಸ್ ಇವರು ಏನು ಮಾಡ್ತಾರೆ, ವೈದ್ಯಕೀಯ ಶಾಸ್ತ್ರದಲ್ಲಿ ಬರ್ತೈತೆ. ಅಕೈಲಸ್, ಎಂಪರೋ ಸ್ಕೈಲ್ಸ್ ಮುಂತಾದ ವಿಶ್ವವಿಖ್ಯಾತಿಯ ವಿಜ್ಞಾನಿಗಳು ಗ್ರೀಕ್ ದೇಶದ ಕೊಡುಗೆಗಳಾಗಿ ಇವರು ಗ್ರೀಕ್ ದೇಶ ಏನು ಮಾಡಿದೆ, ಇವರಿಗೆಲ್ಲ ಕೊಡುಗೆಯಾಗಿ ನೀಡಿದೆ. ಅಂದರೆ ಹಲವಾರು ತತ್ವಜ್ಞಾನಿಗಳನ್ನು ಈ ಒಂದು ದೇಶ ಏನು ಮಾಡಿದೆ, ಕೊಡುಗೆ ನೀಡಿದೆ ಅಂತ ಅರ್ಥ. ಹಲವಾರು ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಹಲವಾರು ಪಂಡಿತರು ಕೂಡ ಏನು ಮಾಡಿದೆ, ಸೃಷ್ಟಿ ಮಾಡುವಲ್ಲಿ ಈ ಒಂದು ಗ್ರೀಕ್ ದೇಶ ಪ್ರಮುಖ ಪಾತ್ರ ವಹಿಸಿದೆ ಅಂತಲೂ ಹೇಳ್ಬೋದು. ಗ್ರೀಕ್ ದೇಶದ ಭೌಗೋಳಿಕ ಪರಿಸರವು ಅಲ್ಪಾವಧಿಯ ಚಳಿಗಾಲ, ದೀರ್ಘಾವಧಿಯ ಬೇಸಿಗೆಯನ್ನು ಹೊಂದಿದ್ದರಿಂದ ಜನರಿಗೆ ಹೊರಾಂಗಣದ ಕಠಿಣ ಜೀವನ ನಡೆಸುವ ಅವಕಾಶ ಇಲ್ಲಿ ಲಭಿಸುತ್ತಿದ್ದರಿಂದ ಅವರ ದೇಹದಾಢ್ಯತೆಯನ್ನು ಸಾಕಷ್ಟು ಕಾರ್ಯಕ್ಷಮತೆಯನ್ನು ಪಡೆದುಕೊಂಡಿದೆ. ಗ್ರೀಕ್ ದೇಶದ ಭೌಗೋಳಿಕ ಪರಿಸರವು ಅಲ್ಪಾವಧಿಯ ಚಳಿಗಾಲ, ಗ್ರೀಕ್ ದೇಶದ ಭೌಗೋಳಿಕ ಪರಿಸರ ಏನು ಮಾಡಿದೆ, ಅಲ್ಪಾವಧಿಯ ಚಳಿಗಾಲ ಮತ್ತು ದೀರ್ಘಾವಧಿಯ ಬೇಸಿಗೆಯನ್ನು ನೀಡಿದೆ. ಕಡಿಮೆ ಪ್ರಮಾಣದ ಚಳಿಗಾಲ, ದೀರ್ಘಾವಧಿಯ ಅಂದರೆ ಬೇಸಿಗೆ ಜಾಸ್ತಿ ಇರ್ತದೆ ಅನ್ನೋಂಥ ಅರ್ಥ. ಈ ರೀತಿ ಇರೋದರಿಂದ ಜನರಿಗೆ ಹೊರಾಂಗಣದ ಕಠಿಣ ಜೀವನ ನಡೆಸುವ ಅವಕಾಶ ಲಭಿಸುತ್ತಿದ್ದರಿಂದ ಅವರ ದೇಹದಾಢ್ಯತೆ ಏನಾಯಿತು, ಸಾಕಷ್ಟು ಕಾರ್ಯಕ್ಷಮತೆಯನ್ನು ಪಡೆದುಕೊಂಡಿದೆ. ಗ್ರೀಕ್ ದೇಶದ ಶರೀರ ಶಿಕ್ಷಣವನ್ನು ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು, ಹೋಮರ್ನ ಕಾಲದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು, ಸ್ಪಾರ್ಟಾದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು, ಅಥೆನ್ಸ್ನಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು, ಪಾಲ್ ಹೆಲೆನಿಕ್ ಉತ್ಸವಗಳು, ಈ ರೀತಿ 4 ಭಾಗಗಳಾಗಿ ನಾವು ಏನು ಮಾಡ್ತೀವಿ, ಗ್ರೀಕ್ ಒಂದು ದೇಶದ ಶರೀರ ಶಿಕ್ಷಣವನ್ನು ನಾವು ನೋಡ್ತೀವಿ. ಈಗ ಹೋಮರ್ನ ಕಾಲದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂತೇಳಿ ನೋಡ್ರಿ. ಹೋಮರ್ ಒಬ್ಬ ಅಂಧಕವಿಯಾಗಿರ್ತಾನೆ. ಹೋಮರ್ ದಂತಕಥೆಯಂತಹ ಒಬ್ಬ ಅಂಧಕವಿ. ಇವರು ಬರೆದಂತಹ ಕೃತಿಯಾದಂದರೆ ಇಲಿಯಡ್ ಮತ್ತು ಓಡಿಸಿ ಅಂತ ಕೂಡ ಕರೀತಾರೆ. ಮಹಾನ್ ಗ್ರಂಥಗಳಲ್ಲಿ ಗ್ರೀಕ್ ದೇಶದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಸೈನಿಕ ಜೀವನದ ಸ್ಪಷ್ಟವಾದ ವಿವರಣೆಯನ್ನು ಈ ಒಂದು ಕೃತಿ ನೀಡ್ತೈತೆ. ಧಾರ್ಮಿಕ, ರಾಜಕೀಯ, ಸೈನಿಕ ಜೀವನದ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಇದು ನೀಡ್ತದೆ. ಹೋಮರ್ ಒಬ್ಬ ಇತಿಹಾಸಕಾರ, ರಂಗನಟ, ತತ್ವಜ್ಞಾನಿ, ನೀತಿಬೋಧಕರಾಗಿದ್ದರು. ಇಲಿಯಡ್ ಗ್ರಂಥಗಳಲ್ಲಿ ಗ್ರೀಕ್ ಸಮಾಜದ ಗ್ರಾಮೀಣ ಮತ್ತು ಬೇಸಾಯ ಜೀವನ ಅಲ್ಲದೆ ಸರಳ ಜೀವನದ ಬಗ್ಗೆ ವಿಷಾದವಾಗಿ ಏನು ಮಾಡಲಾಗಿದೆ, ವರ್ಣಿಸಲಾಗಿದೆ. ಇಲಿಯಡ್ ಗ್ರಂಥದಲ್ಲಿ ಎದರ ಬಗ್ಗೆ ಕುರಿತಿದೆ ಅಂದರೆ ಗ್ರಾಮೀಣ ಅಂದರೆ ಸಮಾಜದ ಗ್ರಾಮೀಣ ಹಾಗೂ ಬೇಸಾಯ ಜೀವನ ಅಲ್ಲದೆ ಸರಳ ಜೀವನದ ಬಗ್ಗೆ ವಿಷಾದವಾಗಿ ಏನು ಮಾಡಲಾಗಿದೆ, ಇಲ್ಲಿ ವರ್ಣಿಸಲಾಗಿದೆ.
ODSನಲ್ಲಿ ಓಡಿಸಿಸ್ ಇಥಾಕ ರಾಜ್ಯದ ರಾಜನ ಅದ್ಧೂರಿ ಹಾಗೂ ಪರಾಕ್ರಮಿ ಜೀವನದ ಅದ್ಭುತ ಚಿತ್ರದ ಬಗ್ಗೆ ಏನು ಮಾಡಲಾಗಿದೆ, ಇಲ್ಲಿ ವರ್ಣಿಸಲಾಗಿದೆ. ಈ ಅವಧಿಯಲ್ಲಿ ಕಲೆ, ಕವಿತೆ, ಸಂಗೀತ, ಅಥ್ಲೆಟಿಕ್ಸ್, ನೃತ್ಯ ಮುಂತಾದವುಗಳ ಅಭಿವೃದ್ಧಿಗೆ ಒಳ್ಳೆಯ ಅವಕಾಶಗಳು ಇಲ್ಲಿ ಒದಗಿ ಬಂದಿದ್ದಾವೆ. EDSನಲ್ಲಿ ಓಡಿಸಿಸ್ ಇಥಾಕ ರಾಜ್ಯದ ರಾಜನ ಅದ್ಧೂರಿ ಮತ್ತು ಪರಾಕ್ರಮ ಜೀವನದ ಅದ್ಭುತ ಚಿತ್ರದ ಬಗ್ಗೆ ಏನು ಮಾಡಲಾಗಿದೆ, ಇಲ್ಲಿ ವರ್ಣಿಸಲಾಗಿದೆ. ಈ ಅವಧಿಯಲ್ಲಿ ಕಲೆ, ಕವಿತೆ, ಸಂಗೀತ, ಅಥ್ಲೆಟಿಕ್ಸ್, ನೃತ್ಯ ಮುಂತಾದವುಗಳನ್ನು ಅಭಿವೃದ್ಧಿಗೆ ಒಳ್ಳೆಯ ಅವಕಾಶಗಳು ಇಲ್ಲಿ ಒದಗಿ ಬಂದಿವೆ. ಕಲೆ ಮತ್ತು ಕ್ರೀಡೆಗಳು ಗ್ರೀಕ್ ಜನರ ವೈಯಕ್ತಿಕ ಅಭಿರುಚಿಗೆ ಸಂಬಂಧಪಡುವ ವಿಷಯಗಳಾಗಿದ್ದವು. ಕಲೆ ಮತ್ತು ಕ್ರೀಡೆಗಳು ಗ್ರೀಕ್ ಜನರ ಒಂದು ವೈಯಕ್ತಿಕ ಅಭಿರುಚಿಗೆ ಸಂಬಂಧಪಡುವಂಥ ವಿಷಯಗಳಾಗಿದ್ದವು. ಇಲ್ಲಿ ಕ್ರೀಡೆ ಮತ್ತು ಶಿಕ್ಷಣದ ಬಗ್ಗೆ ಪಾಲಕರೇ ಅವರ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾಯಿದ್ರು. ಇಲ್ಲೇನು ಮಾಡ್ತಾಯಿದ್ರು, ಕ್ರೀಡೆ ಮತ್ತು ಶಿಕ್ಷಣದ ಬಗ್ಗೆ ಅವರ ಪಾಲಕರೇ ಅವರಿಗೆ ವೈಯಕ್ತಿಕವಾಗಿ ಮಕ್ಕಳಿಗೆ ಏನು ಮಾಡ್ತಾಯಿದ್ರು, ತರಬೇತಿಯನ್ನು ನೀಡ್ತಾಯಿದ್ರು. ಕೇವಲ ಶ್ರೀಮಂತ ರಾಜ್ಯ ಮನೆತನದವರು ಮಾತ್ರ ಕ್ರೀಡೆ ಮತ್ತು ಕಲೆಗಳಲ್ಲಿ ಭಾಗವಹಿಸ್ತಾಯಿದ್ರು. ದೈಹಿಕ ಶಿಕ್ಷಣದ ಅರ್ಥ ಜೀವನದ ಬದುಕುವ ಕಲೆ ಹಾಗೂ ಸಂರಕ್ಷಣೆಗೆ ಅವಶ್ಯ, ಅದರಿಂದ ಬಲಾಢ್ಯವಾದ ದೇಹದಾಢ್ಯತೆಯನ್ನು ಒದಗಿಸುವುದಾಗಿತ್ತು. ನೋಡಿರಿ, ದೈಹಿಕ ಶಿಕ್ಷಣದ ಅರ್ಥ ಏನಂದರೆ ಜೀವನದ ಬದುಕುವ ಕಲೆ ಹಾಗೂ ರಕ್ಷಣೆಗೆ ಅವಶ್ಯ, ಅದರಿಂದ ಬಲಾಢ್ಯವಾದ ದೇಹದಾಢ್ಯತೆಯನ್ನು ಒದಗಿಸುವುದಾಗಿತ್ತು. ಈ ಕಾಲದ ಕ್ರೀಡಾ ಸ್ಪರ್ಧೆಗಳು ಯಾವುವು ಅಂದರೆ, ಒಂದು ರಥಸ್ಪರ್ಧೆ, ಮುಷ್ಟಿಯುದ್ಧ, ಕುಸ್ತಿ, ಬಲ್ಲೆ ಎಸೆತ ಮುಂತಾದವುಗಳಲ್ಲಿ ಭಾಗವಹಿಸ್ತಾ ಇದ್ದರು. ಇದರಲ್ಲಿ ಭಾಗವಹಿಸ್ತಾರೆ ಇವರು ಅಂತಂದರೆ ರಥಸ್ಪರ್ಧೆಯಲ್ಲಿ, ಮುಷ್ಟಿಯುದ್ಧ, ಕುಸ್ತಿ, ಬಲ್ಲೆ ಎಸೆತ ಮುಂತಾದವುಗಳಲ್ಲಿ ಭಾಗವಹಿಸ್ತಿದ್ರು. ಮೇಲಿಂದ ಮೇಲೆ ಯುದ್ಧಗಳು ಸಂಭವಿಸ್ತಾ ಇದರಿಂದ ಪ್ರತಿಯೊಬ್ಬ ಯುವಕರು ಯೋಧನಾಗಲು ಏನು ಮಾಡ್ತಿದ್ರು, ಇಲ್ಲಿ ಇಷ್ಟಪಡ್ತಾಯಿದ್ರು. ಯಾಕೆಂದರೆ ಮೇಲಿಂದ ಮೇಲೆ ಏನು ಮಾಡ್ತಾಯಿದ್ರು, ಯುದ್ಧಗಳು ಆಗುತ್ತಾಯಿದ್ವು. ಹಾಗಾಗಿ ಯೋಧರಾಗಬೇಕು ಅನ್ನೋದು ಅಲ್ಲಿಂದ ಜನರ ಒಂದು ಅಭಿಪ್ರಾಯ ಆಗಿತ್ತು. ಈ ಕಾರಣದಿಂದ ಯುವಕರಲ್ಲಿ ದೇಹದಾಢ್ಯತೆಯನ್ನು ಅಭಿವೃದ್ಧಿಗೆ ಪೂರಕವಾಗುವಂಥ ಶಕ್ತಿ, ವೇಗ, ಧೈರ್ಯ, ಕಷ್ಟ ಸಹಿಷ್ಣುತೆ, ಚಪಲತೆ, ಮೈಮನೆತ ಮುಂತಾದ ಅಂಶಗಳನ್ನು ಶಿಕ್ಷಣ ಕಾರ್ಯಕ್ರಮದಲ್ಲಿ ಒಳಗೊಂಡಿರುವಂತೆ ರಚನೆ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು, ಪ್ರತಿಯೊಬ್ಬ ಯುವಕರು ಯುದ್ಧಗಳು ಜಾಸ್ತಿ ಆಗೋದ್ರಿಂದ ಯುವಕರನ್ನು ಏನು ಮಾಡ್ತಾಯಿದ್ರು, ಯೋಧರಾಗಬೇಕಂತ ಇಷ್ಟಪಡ್ತಾಯಿದ್ರು. ಅವ್ರು ಯೋಧರಾಗಬೇಕಾದ್ರೆ ನಂತರ ಏನು ಇರಬೇಕು, ಅವರಿಗೆ ಶಕ್ತಿ, ವೇಗ, ಧೈರ್ಯ, ಕಷ್ಟ ಸಹಿಷ್ಣುತೆ, ಚಪಲತೆ, ಮೈಮನೆತ ಇವೆಲ್ಲ ಅಂಶಗಳು ಅವ್ರ ಹತ್ರ ನಾವೇನು ಮಾಡಬೇಕು, ಬಿತ್ತಬೇಕು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಶಿಕ್ಷಣ ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡ್ತಾಯಿದ್ರು, ಹಾಕ್ತಾಯಿದ್ರು. ಈಗ ಸ್ಪಾಟದಲ್ಲಿ ಶರೀರ ಶಿಕ್ಷಣ, ಈಗ ಎಲ್ಲಿ ನೋಡಿದ್ವಿ, ಹೋಮ್ವರ್ಕ್ನ ಕಲಿದ್ರೆ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂತೇಳಿ ನೋಡಿದ್ವಿ. ಇವಾಗ ಸ್ಪಾಟದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂತೇಳಿ ನೋಡ್ರಿ. ಸ್ಪಾಟ ಸರ್ಕಾರದ ಗಮನದಲ್ಲಿ ಕೇವಲ ಸೈನಿಕ ಶಕ್ತಿಯನ್ನು ಬಲಗೊಳಿಸುವುದಾಗಿತ್ತು. ಸ್ಪಾಟ ಒಂದು ದೇಶ ಏನು ಮಾಡ್ತಿದ್ರೆ ಸೈನಿಕ ಶಕ್ತಿಯನ್ನು ಬಲಗೊಳಿಸಬೇಕು. ಇಲ್ಲಿ ಆಡಳಿತ ಪ್ರಜಾಪ್ರಭುತ್ವವಾಗಿರದೆ ಚಕ್ರಾಧಿಪತ್ಯಕ್ಕೆ ಸಂಬಂಧಪಡ್ತಾಯಿತ್ತು. ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ. ರಾಜನಿಷ್ಠೆ, ಸ್ವಾಮಿನಿಷ್ಠೆ ಹೊಂದಾಣಿಕೆ ರಾಜಕೀಯ ಸಿದ್ಧಾಂತವಾಗಿತ್ತು. ರಾಜನಿಷ್ಠೆ ಇತ್ತು, ಸ್ವಾಮಿನಿಷ್ಠೆ ಇತ್ತು, ಏನು ಮಾಡಿದ್ವಿ, ರಾಜಕೀಯ ಸಿದ್ಧಾಂತ ಆಗಿತ್ತು. ಅಂದರೆ ಇಲ್ಲಿ ಸ್ವತಂತ್ರ ಅನ್ನೋದು ಇರ್ತಾ ಇರಲಿಲ್ಲ. ನಾಗರಿಕರ ಮೇಲೆ ಕಠಿಣ ನಿಯಮಗಳನ್ನು ಬಲವಂತವಾಗಿ ಜಾರಿಗೊಳಿಸ್ತಾ ಇದ್ದರು. ಇಲ್ಲಿ ಯಾವುದೇ ಕ್ಷಮಾಪಣೆ, ದಯ, ಕರುಣೆ ಇವುಗಳಿಗೆ ಅವಕಾಶ ಈ ಒಂದು ಸ್ಪಾಟ ರಾಜ್ಯದಲ್ಲಿ ಇರಲಿಲ್ಲ. ರಾಜ್ಯದ ಮುಖ್ಯ ಉದ್ದೇಶ ಏನಂದರೆ ಕೇವಲ ಸೈನಿಕ ಸೇವೆಯನ್ನು ಮಾತ್ರ ಒದಗಿಸುವುದಾಗಿತ್ತು. ರಾಜ್ಯದಲ್ಲಿ ಜನಿಸಿದ ಪ್ರತಿಯೊಂದು ಮಗುವಿಗೂ ದೇಹದಾಢ್ಯತೆ ಪರೀಕ್ಷೆ ಮಾಡ್ತಾಯಿದ್ರು. ಜನಿಸಿದ ಮಗು ಆರೋಗ್ಯದಾಯವಾಗಿರದಿದ್ದರೆ ಅಂಥ ಮಗುವನ್ನು ಟೈಗರ್ಸ್ ಎಂಬ ಬೆಟ್ಟದ ಮೇಲೆ ಕಠಿಣವಾದ ನಿಸರ್ಗದ ಪರೀಕ್ಷೆಗೆ ಗುರಿಪಡಿಸ್ತಾಯಿದ್ರು. 2 ದಿನಗಳ ನಂತರ ಮಗು ಬದುಕುಳಿದರೆ ಮಾತ್ರ ಪಾಲಕರಿಗೆ ಒಪ್ಪಿಸಿ ಸ್ಪಾಟದಲ್ಲಿ ಬೆಳೆಸುವಂಥ ಅಧಿಕಾರ ಇವರು ನೀಡ್ತಾಯಿದ್ರು. ಬಾಲ್ಯದಲ್ಲಿ ಜನಿಸಿದ ಪ್ರತಿಯೊಂದು ಮಗುವನ್ನು ತನ್ನ ಜನನದಿಂದ 7 ವರ್ಷದವರೆಗೆ ತಮ್ಮ ಪಾಲಕರ ಪೋಷಣೆಯಲ್ಲಿ ಬೆಳೆಸಬೇಕಾಗಿತ್ತು. 7ನೇ ವರ್ಷದ ನಂತರ ಬಾಲಕನನ್ನು ತನ್ನ ಪಾಲಕರಿಂದ ಬೇರ್ಪಟ್ಟು ಕಡ್ಡಾಯವಾಗಿ ವಿದ್ಯಾರ್ಥಿ ಜೀವನಕ್ಕೆ ಪ್ರವೇಶ ಪಡೆದುಕೊಳ್ಳೋಕ್ಕೆ ಏನು ಮಾಡ್ತಾರೆ, ಬೇರೇಕ್ ಎಂಬ ಒಂದು ವ್ಯಾಯಾಮ ಶಾಲೆ ಇತ್ತು. ಆ ವ್ಯಾಯಾಮ ಶಾಲೆಗೆ ಸೇರಿಸ್ತಾ ಇದ್ದರು. ಬೇರೇಕ್ ವ್ಯಾಯಾಮ ಶಾಲೆಯಲ್ಲಿ ಮಕ್ಕಳನ್ನು ಅವರ ವಯೋಮಾನದ ಪ್ರಕಾರ ವಿವಿಧ ಪಂಗಡಗಳಲ್ಲಿ ವಿಂಗಡಿಸ್ತಾ ಇದ್ದರು. ಪ್ರತಿಯೊಂದು ಪಂಗಡದಲ್ಲಿ 64 ಬಾಲಕರು ಇರ್ತಾಯಿದ್ರು. ಅಂತಹ 4 ಗುಂಪುಗಳನ್ನು ಸೇರಿಸಿ ಒಂದು ಟ್ರೂಪ್ ಅಂತೇಳಿ ಕರಿತಾಯಿದ್ರು. ಅಂತಹ 4 ಪಂಗಡಗಳನ್ನು ಮಾಡಿ ಅದಕ್ಕೆ ಒಂದು ಟ್ರೂಪ್ ಎಂಬ ಒಂದು ಹೊಸ ಪಂಗಡವನ್ನು ರಚನೆ ಮಾಡ್ತಾಯಿದ್ರು. ಟ್ರೂಪ್ ಪಂಗಡದ ನಾಯಕನ ಹೆಸರು ಏನು, ಯುರೇನ್. ನೋಡ್ರಿ, ಇಲ್ಲಿ ಬೇರೇಕ್ ಎಂಬ ವ್ಯಾಯಾಮ ಶಾಲೆಯಲ್ಲಿ ಮಕ್ಕಳು ವಯೋಮಾನಕ್ಕೆ ಅನುಗುಣವಾಗಿ ಏನು ಮಾಡ್ತಾಯಿದ್ರು, ವರ್ಗಾವಣೆ ಮಾಡ್ತಾಯಿದ್ರು. ಪ್ರತಿಯೊಂದು ಪಂಗಡದಲ್ಲಿ 64 ಬಾಲಕರು ಇರ್ತಾಯಿದ್ರು. ಇಂತಹ 64 ತಂಡಗಳಿರುವಂತಹ ಒಂದು ಪಂಗಡದಲ್ಲಿ 64 ಇರುವಂತಹ ಒಂದು 4 ಗುಂಪುಗಳನ್ನು ಸೇರಿಸಿ ಒಂದು ಟ್ರೂಪ್ ಎಂಬ ಹೊಸ ಒಂದು ಪಂಗಡವನ್ನು ರಚನೆ ಮಾಡ್ತಾಯಿದ್ರು. ಆ ಟ್ರೂಪ್ ಪಂಗಡದ ನಾಯಕನಿಗೆ ಏನಂತ ಕರಿತಾಯಿದ್ರು ಅಂದರೆ ಯುರೇನ್ ಅಂತೇಳಿ ಕರಿತಾಯಿದ್ರು. ಯುರೇನ್ಗಳು ಪಡೋನಸ್ ಎಂಬ ರಾಜ್ಯಾಧಿಕಾರಿಯ ಆಡಳಿತಾಧೀನಕ್ಕೆ ಒಳಪಡ್ತಾಯಿದ್ರು.
ಯುರೇನ್ಗಳು ಏನು ಮಾಡ್ತಾಯಿದ್ರು, ಈ ಟ್ರೂಪ್ ಪಂಗಡದ ನಾಯಕ ಯುರೇನ್ಗಳು ಏನು ಮಾಡ್ತಾಯಿದ್ರು, ಪಡೋನಸ್ ಎಂಬ ರಾಜ್ಯಾಧಿಕಾರಿಗೆ ಆಡಳಿತಕ್ಕೆ ಒಳಪಡ್ತಾಯಿದ್ರು. ವಿದ್ಯಾರ್ಥಿ ಅವಧಿಯಲ್ಲಿ ಕಠಿಣವಾದಂತಹ ವಿವಿಧ ಪ್ರಕಾರದ ಚಟುವಟಿಕೆಗಳನ್ನು ಇವರು ಶಾರೀರಿಕ ತರಬೇತಿಯಲ್ಲಿ ನೀಡ್ತಾಯಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ಕಠಿಣವಾದಂತಹ ವಿವಿಧ ಪ್ರಕಾರದ ಚಟುವಟಿಕೆಗಳ ಶಾರೀರಿಕ ತರಬೇತಿಯನ್ನು ನೀಡ್ತಾಯಿದ್ರು. ವಿದ್ಯಾರ್ಥಿ ಅವಧಿಯಲ್ಲಿ ಏನು ಮಾಡ್ತಾಯಿದ್ರು, ಕಠಿಣವಾದಂತಹ ವಿವಿಧ ಪ್ರಕಾರದ ಚಟುವಟಿಕೆಯನ್ನು ಶಾರೀರಿಕ ತರಬೇತಿಯಲ್ಲಿ ಇವರು ನೀಡ್ತಾಯಿದ್ರು ಹಾಗೂ ಹೆಚ್ಚಿನ ಸಮಯವನ್ನು ಈ ತರಬೇತಿಗಾಗಿ ಮೀಸಲಿಡ್ತಾಯಿದ್ರು. ಮಾನಸಿಕ, ಆಧ್ಯಾತ್ಮಿಕ, ಭೌತಿಕ ಶಿಕ್ಷಣ ಗಳಿಸುವ ಸುಧಾರಣೆಗೆ ಯಾವುದೇ ಕ್ರಮಗಳು ಇಲ್ಲಿ ಜಾರಿಗೊಂಡಿರಲಿಲ್ಲ. ಇಲ್ಲಿ ಪ್ರತಿನಿತ್ಯದ ಶಾರೀರಿಕ ಚಟುವಟಿಕೆಗಳ ತರಬೇತಿಯನ್ನು ಯಾವುದಂದರೆ ಓಡುವುದು, ಜಿಗಿಯುವುದು, ಹಾರುವುದು, ಎಸೆಯುವುದು, ಚಕ್ರ ಎಸೆತ, ಬಲ್ಲೆ ಎಸೆತ, ನೃತ್ಯ, ಕುಸ್ತಿ, ಈಜುವುದು, ನಿಸರ್ಗ ಸಂಚಾರ, ಭೇಟಿ ಮುಂತಾದವುಗಳಲ್ಲಿ ಒಳಗೊಂಡಿತ್ತು. ಯಾವ್ಯಾವ ಮಾಡಿಸ್ತಾ ಇದ್ದೀರಿ ಅಂದರೆ ಇಲ್ಲಿ ತರಬೇತಿಯಲ್ಲಿ ಓಡೋದು ಮಾಡಿಸ್ತಿದ್ರು, ಜಿಗಿಯೋದು ಮಾಡಿಸ್ತಿದ್ರು, ಹಾರೋದು, ಎಸೆಯೋದು, ಚಕ್ರ ಎಸೆತ, ಬಲ್ಲೆ ಎಸೆತ, ನೃತ್ಯ, ಕುಸ್ತಿ, ಈಜುವುದು, ನಿಸರ್ಗ ಸಂಚಾರ, ಭೇಟಿ ಮುಂತಾದವುಗಳನ್ನು ಇಲ್ಲಿ ಏನು ಮಾಡ್ತಾಯಿದ್ರು, ಅವರು ಟ್ರೈನಿಂಗ್ ಮಾಡಿಸ್ತಾಯಿದ್ರು. ಈ ಸಮಯದಲ್ಲಿ ನೃತ್ಯಗಳು, ಜಿಮ್ನಾಸ್ಟಿಕ್, ಸೈನಿಕ, ಧಾರ್ಮಿಕ ನೃತ್ಯಗಳು ಅಧಿಕ ಜನಪ್ರಿಯವಾಗಿದೆ. ಇಷ್ಟರಲ್ಲಿ ನೃತ್ಯಗಳು, ಜಿಮ್ನಾಸ್ಟಿಕ್, ಸೈನಿಕ ಮತ್ತು ಧಾರ್ಮಿಕ ನೃತ್ಯಗಳು ಜಿಮ್ನಾಸ್ಟಿಕ್, ಸೈನಿಕ ಮತ್ತು ಧಾರ್ಮಿಕ ನೃತ್ಯಗಳು ಹೆಚ್ಚು ಜನಪ್ರಿಯತೆಯಲ್ಲಿ ಪಡ್ಕೊಂಡಿದ್ದವು. ಇದರಲ್ಲಿ ಸ್ಪಾಟ ರಾಜ್ಯದ ಯುವಕರನ್ನು ಮುಂದೆ 18ನೇ ವಯಸ್ಸಿಗೆ ಕಡ್ಡಾಯವಾಗಿ ಸೈನಿಕ ಜೀವನಕ್ಕೆ ಸಂಬಂಧಪಡುವ ಕ್ರೆಪೇಡಿಯಾ ಎಂಬ ರಹಸ್ಯ ಸೈನ್ಯ ಪಡೆಯಲ್ಲಿ ಸೇರ್ಪಡೆಯಾಗ್ತಾಯಿದ್ದರು. ಯಾವ ಸೈನ್ಯಕ್ಕೆ ಅವರು 18ನೇ ವರ್ಷಕ್ಕೆ ಸೈನ್ಯಕ್ಕೆ ಸೇರ್ಪಡೆಯಾಗ್ತಿದ್ರು, ಆ ಸೈನ್ಯದ ಹೆಸರೆಂದರೆ ಕ್ರೆಪೇಡಿಯಾ. ಸೈನಿಕ ಜೀವನದ ತರಬೇತಿಯಲ್ಲಿ ಸೈನ್ಯಾಧಿಕಾರಿಗಳಿಗೆ ವಿಶೇಷ ತೋಳು ವ್ಯಾಯಾಮಗಳಿಗೆ ಹೆಚ್ಚಿನ ಗಮನ ನೀಡ್ತಾಯಿದ್ದರು ಹಾಗೂ ಈ ಅವಧಿಯಲ್ಲಿ ಕೃತಕ ಯುದ್ಧದ ಒಂದು ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿ ಅವುಗಳಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಇವರು ನೀಡ್ತಾಯಿದ್ರು. 20ನೇ ವಯಸ್ಸಿಗೆ ಸೈನಿಕ ತರಬೇತಿ ಪಡೆದುಕೊಂಡು ಸಂಪೂರ್ಣ ಯೋಧನಾಗ್ತಾಯಿದ್ದ ಅವಾಗ ಮುಂದೆ ಬೇರೆ ವ್ಯಾಯಾಮ ಶಾಲೆಗಳಿಗೆ ತೆರಳಿ ತಮ್ಮ 30ನೇ ವಯಸ್ಸಿನಲ್ಲಿ ನಿತ್ಯದ ಶಾರೀರಿಕ ಚಟುವಟಿಕೆಗಳ ತರಬೇತಿಯನ್ನು ಭಾಗವಹಿಸ್ತಾಯಿದ್ರು. ಈ ಅವಧಿಯಲ್ಲಿ ಯುದ್ಧಗಳೇನಾದರೂ ಸಂಭವಿಸಿದರೆ ಯುವಕರನ್ನು ದಾಳಿಗೆ ಕಳಿಸಲಾಗ್ತಾಯಿತ್ತು. ಸ್ಪಾಟ ರಾಜ್ಯದ ಯುವಕರನ್ನು ಅವರ 30ನೇ ವಯಸ್ಸಿಗೆ ರಾಜ್ಯದ ಅಧಿಕೃತ ನಾಗರಿಕನೆಂದು ಪರಿಗಣಿಸಿ ನಾಗರಿಕ ಜೀವನಕ್ಕೆ ಸಂಬಂಧಪಡುವ ಅಸೆಂಬ್ಲಿಯ ಸದಸ್ಯತ್ವವನ್ನು ಅವರು ನೀಡ್ತಾಯಿದ್ರು. 50ನೇ ವಯಸ್ಸಿನೊಳಗೆ ನಿತ್ಯದ ಶಾರೀರಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅಂತಹ ಬ್ಯಾರೆಕ್ ವ್ಯಾಯಾಮ ಶಾಲೆಗಳಲ್ಲಿ ಇರ್ತಾಯಿದ್ರು ಅವರು. ಆದರೆ ಪ್ರತಿಯೊಬ್ಬ ನಾಗರಿಕರನ್ನು 69ನೇ ವರ್ಷದ ನಂತರವೇ ಸಂಪೂರ್ಣವಾಗಿ ಸೈನಿಕ ಜೀವನದಿಂದ ನಿವೃತ್ತಿಯನ್ನು ಪಡೆದು ನಂತರ ತನ್ನ ಜೀವನೋಪಾಯಕ್ಕೆ ಯಾವುದೇ ಪ್ರಕಾರದ ವೃತ್ತಿಯನ್ನು ಮಾಡಿ ತೊಡಗಬೇಕಾಗಿತ್ತು. ಸ್ಪಾಟದಲ್ಲಿ ಸ್ತ್ರೀಯರು ಬ್ಯಾರೆಕ್ ಶಾಲೆಗಳಲ್ಲಿ ಇರದೆ ಹಿರಿಯರ ಒಂದು ಪೋಷಣೆಯಲ್ಲಿ ಶಿಸ್ತಿನ ಜೀವನದೊಂದಿಗೆ ಬೆಳೀತಾಯಿದ್ರು. ಇವರಿಗೂ ಸಹ ಕಠಿಣವಾದಂಥ ಚಟುವಟಿಕೆಗಳನ್ನು ನೀಡ್ತಾಯಿದ್ರು ಹಾಗೂ ವಿವಾಹವನ್ನು ಕೂಡ ನೀಡಲಾಗ್ತಾಯಿತ್ತು. ವಿವಾಹದ ಅವಕಾಶಗಳು ಕೂಡ ಇರ್ತಿರಲಿ. ವಿವಾಹದ ನಂತರ ಮಕ್ಕಳಿಗೆ ಜಿಮ್ನಾಸ್ಟಿಕ್, ವಿವಿಧ ಪ್ರಕಾರದ ಧಾರ್ಮಿಕ ನೃತ್ಯಗಳು ಕಲಿಸುವ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸ್ತ್ರೀಯರು ಏನು ಮಾಡ್ತಾಯಿದ್ರು, ತೊಡಗಿಸ್ಕೊಳ್ತಾಯಿದ್ರು. ಇವರಿಗೆ ಸಮಾಜದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಹಾಗೂ ಗೌರವ ನೀಡ್ತಾಯಿದ್ರು. ಈಗ ಅಥೆನ್ಸ್ನಲ್ಲಿ ಶರೀರ ಶಿಕ್ಷಣ ಸ್ಪಾಟದಲ್ಲಿ ಯಾವ ರೀತಿ ನೋಡಿದ್ವಿ, ಈಗ ಅಥೆನ್ಸ್ನಲ್ಲಿ ಯಾವ ರೀತಿ ಅಂತ ನೋಡಿರಿ. ಅಥೆನ್ಸ್ ಗ್ರೀಕ್ ದೇಶದ ಸಂಸ್ಕೃತಿಯ ಕೇಂದ್ರ. ಅಥೆನ್ಸ್ ಅಂದ್ರೇನು? ಸಂಸ್ಕೃತಿಯ ಕೇಂದ್ರ, ಗ್ರೀಕ್ ದೇಶದ ಸಂಸ್ಕೃತಿ ಕೇಂದ್ರ ಅಂತ ಕರಿತೀವಿ. ಅಥೆನ್ಸ್ ಮತ್ತು ಸ್ಪಾಟ ಗ್ರೀಕ್ ದೇಶದ ಎರಡು ಕಣ್ಣುಗಳಿದ್ದಂತೆ. ಅಥೆನ್ಸ್ ಸಂಪೂರ್ಣ ಪ್ರಜಾಪ್ರಭುತ್ವ ಹೊಂದಿರುವಂಥ ರಾಜ್ಯವಾಗಿತ್ತು. ಸ್ಪಾಟ ಏನಾಗಿತ್ತು? ಪ್ರಜಾಪ್ರಭುತ್ವ ಹೊಂದಿರಲಿಲ್ಲ, ಅಲ್ಲಿ ರಾಜ ಚಕ್ರಾಧಿಪತ್ಯ ಇತ್ತು. ಸರ್ಕಾರದ ಮುಖ್ಯ ಉದ್ದೇಶ, ಅಥೆನ್ಸ್ ದೇಶದ ಸರ್ಕಾರದ ಮುಖ್ಯ ಉದ್ದೇಶ ಏನೆಂದರೆ ನಾಗರಿಕರ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕನ್ನೋದು ಇದರದ್ದು ಉದ್ದೇಶ ಆಗಿತ್ತು. ಅಂದರೆ ಇಲ್ಲಿ ಜನರ ಕಲ್ಯಾಣಕ್ಕೋಸ್ಕರ ಇರ್ತಾಯಿತ್ತು. ಇಲ್ಲಿಯ ನಾಗರಿಕರು ಭೌತಿಕ ಅಸಾಧಾರಣ ಶಕ್ತಿಗೆ ಪ್ರಸಿದ್ಧರಾಗಿದ್ದರು. ನಾಗರಿಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಶಿಲ್ಪಕಲೆ, ತತ್ವಜ್ಞಾನ, ಸಂಸ್ಕೃತಿ, ವಿಜ್ಞಾನ ಮುಂತಾದ ವಿಷಯಗಳಲ್ಲಿ ಮಾಡ್ತಾಯಿದ್ರು, ತಮ್ಮನ್ನು ತೊಡಗಿಸ್ಕೊಳ್ತಾಯಿದ್ರು. ರಾಜ್ಯದ ಮುಖ್ಯ ಉದ್ದೇಶ ಏನೆಂದರೆ ವಿಶಾಲ ಮನೋಭಾವನೆ ಹೊಂದಿದಂತಹ ಮೇಧಾವಿಗಳನ್ನು ಸಿದ್ಧಪಡಿಸೋದಾಗಿತ್ತು. ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ರಾಜ್ಯವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡಬಹುದಾಗಿತ್ತು. ಅಥೆನ್ಸ್ ಸರ್ಕಾರದ ದೃಷ್ಟಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವೆಂದು ತಿಳಿಯಲಾಗಿತ್ತು. ದೈಹಿಕ ಶಿಕ್ಷಣವನ್ನು ಕೂಡ ಒಂದು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತೇಳಿ ಅಥೆನ್ಸ್ನಲ್ಲಿ ಪರಿಗಣಿಸಲಾಗಿತ್ತು. ಇಲ್ಲಿಯೂ ಸಹ ಪ್ರತಿಯೊಂದು ಮಗುವನ್ನು ದೇಹದಾಢ್ಯದ ಪರೀಕ್ಷೆ ಮಾಡ್ತಿದ್ದರು. ಜನಿಸಿದ ಮಗು ಆರೋಗ್ಯದಾಯಕವಾಗಿರದೆ ಆರೋಗ್ಯಹೀನವಾಗಿದ್ದರೆ ಅಂಥ ಮಗುವಿಗೆ ಪಾಲಕರಿಂದಲೇ ಅಥವಾ ತಂದೆ ತಾಯಿಗಳಿಂದಲೇ ಅವನತಿ ನೀಡ್ತಾಯಿದ್ದರು. ಆರೋಗ್ಯಪೂರ್ಣ ಮಗುವಿಗೆ ಮಾತ್ರ ಅಥೆನ್ಸ್ನಲ್ಲಿ ಜೀವಿಸುವಂಥ ಅಧಿಕಾರ ಕೊಡ್ತಾಯಿದ್ರು. ಇವರು ಕೂಡ ಸೇಮ್ ಇಲ್ಲಿ ಮಗು ತನ್ನ ಜನನವಾದ 7 ವರ್ಷದ ಬಾಲ್ಯದ ಜೀವನವನ್ನು ಪಾಲಕರ ಪೋಷಣೆಯಲ್ಲಿ ಬೆಳೀತಾ ಇತ್ತು. ಮಗು ತನ್ನ ಸ್ನೇಹಿತರೊಡನೆ ಕಣ್ಣು ಮುಚ್ಚಲೆ, ಪತಂಗಗಳು ಹಾರಿಸುವುದು, ಬುಗುರೆ ಆಟ, ಗಿಡ ಮರ ಆಟ ಮುಂತಾದ ಮನೋಲ್ಲಾಸ ಆಟಗಳಲ್ಲಿ ಭಾಗವಹಿಸ್ತಾ ಇತ್ತು.
ಅಥೆನ್ಸ್ನಲ್ಲಿ ವಿದ್ಯಾರ್ಥಿ ಜೀವನವು 7 ವರ್ಷಗಳಿಂದ ಪ್ರಾರಂಭವಾಗ್ತಾ ಇತ್ತು. ಇಲ್ಲಿ ಮನೆಯಿಂದಲೇ ಪ್ರತಿದಿನ ತಪ್ಪದೆ ಶಾಲೆಗೆ ಹೋಗಬೇಕಾಗಿತ್ತು. ಅಲ್ಲೊಂದು ಬೇರೆ ವ್ಯಾಯಾಮ ಶಾಲೆಗೆ ಸೇರಿಸ್ತಾ ಇದ್ದಾರೆ, ಆದರೆ ಇವರಲ್ಲಿ ಸೇರಿಸ್ತಾ ಇರಲಿಲ್ಲ. ಮನೆಯಿಂದಲೇ ಹೋಗಿ ಬರಬೇಕಾಗಿತ್ತು. ಈ ಅವಧಿಯಲ್ಲಿ ದೈಹಿಕ, ಮಾನಸಿಕ, ನೈತಿಕ ವಿಷಯಗಳಿಗೆ ಸಂಬಂಧಿಸಿದ ಶಿಕ್ಷಣವನ್ನು ಇವರು ನೀಡ್ತಾ ಇದ್ದರು. ಇಲ್ಲಿಯ ಶಿಕ್ಷಣದ ಮುಖ್ಯ ಗುರಿ ಏನಾಗಿತ್ತಂದರೆ ಬಾಲಕರನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಸೈನಿಕವಾಗಿ, ಧಾರ್ಮಿಕವಾಗಿ ಏನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. ಸಾಮಾಜಿಕ, ರಾಜಕೀಯ, ಸೈನಿಕ, ಧಾರ್ಮಿಕ ಜೀವನಗಳಿಗೆ ಹೊಂದಾಣಿಕೆಯಾಗುವಂಥ ಗುಣಗಳನ್ನು ಬೆಳೆಸಬಹುದಾಗಿತ್ತು. ಶಿಕ್ಷಣದ ವ್ಯಾಸಂಗ ಕ್ರಮದಲ್ಲಿ ಜಿಮ್ನಾಸ್ಟಿಕ್ಕು, ವ್ಯಾಕರಣ, ಸಂಗೀತ ವಿಷಯಗಳನ್ನು ಅಳವಡಿಸಲಾಗಿತ್ತು. ಶಿಕ್ಷಣದ ಒಂದು ವ್ಯಾಸಂಗ ಕ್ರಮದಲ್ಲಿ ಜಿಮ್ನಾಸ್ಟಿಕ್ ಕಲಿಸ್ತಾ ಇದ್ದರು, ವ್ಯಾಕರಣ ಕಲಿಸ್ತಾ ಇದ್ದರು, ಸಂಗೀತ ವಿಷಯಗಳು ಇವೆಲ್ಲ ಕಲಿಸ್ತಾ ಇದ್ರಲ್ಲಿ. ದೈಹಿಕ ಇಂತಹ ಶಿಕ್ಷಣವನ್ನು ಪ್ಯಾಲೇಸ್ಟ್ರಿಯಾ ಮತ್ತು ದಿದೆಸಲ್ಕಮ್ ಎಂಬ 2 ಪ್ರಮುಖ ಶಾಲೆಗಳಲ್ಲಿ ಬೋಧಿಸ್ತಾ ಇದ್ದರು. ಇಂಥ ಶಿಕ್ಷಣ ಎಲ್ಲಿ ಕೊಡ್ತಾಯಿದ್ರೆ ಪ್ಯಾಲೇಸ್ಟ್ರಿಯಾ ಮತ್ತು ದಿದೆಸಲ್ಕಮ್ದಲ್ಲಿ ಕೊಡ್ತಾಯಿದ್ದಾರೆ. ಹಾಗಾದರೆ ಪ್ಯಾಲೇಸ್ಟ್ರಿಯಾ ಅಂದರೆ ಏನು? ಇಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಯು ಬಾಲಕರು ಕಲಿಯುವಂಥ ಒಂದು ಪ್ರಮುಖ ವಿಷಯ. ಇಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಯನ್ನು ಯಾರು ಕಲಿಯಬಹುದಾಗಿತ್ತು? ಬಾಲಕರು ಕಲಿಯುವಂಥ ಒಂದು ಪ್ರಮುಖ ವಿಷಯವಾಗಿತ್ತು. ಶಾರೀರಿಕ ಚಟುವಟಿಕೆಗಳ ತರಬೇತಿಯಲ್ಲಿ ಬಾಲಕರು ಬೆತ್ತಲೆಯಾಗಿ ಪಾಲ್ಗೊಳ್ತಾಯಿದ್ರು. ಇವರು ಹೆಂಗೆ ಮಾಡ್ತಿದ್ದಾರೆ ಅಲ್ಲಿ ಅಂದರೆ ಬೆತ್ತಲೆಯಾಗಿ ಪಾಲ್ಗೊಳ್ತಾಯಿದ್ರು. ಪ್ಯಾಲೇಸ್ಟ್ರಿಯಾ ಶಾಲೆಗಳು ಖಾಸಗಿ ರೀತಿಯಲ್ಲಿ ವೈಯಕ್ತಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ನಡೀತಾ ಇದ್ದವು. ಶಾಲೆಗಳು ವ್ಯವಸ್ಥಾಪಕರೇ ದೈಹಿಕ ಶಿಕ್ಷಣದ ಶಿಕ್ಷಕರಾಗಿದ್ದರು. ದಿದೆಸಲ್ಕಮ್ ಇಲ್ಲಿ ಸಂಗೀತ ಮತ್ತು ವ್ಯಾಕರಣ ಬಾಲಕರು ಕಲಿಯುವಂಥ ಒಂದು ಮುಖ್ಯ ವಿಷಯಗಳಾಗಿತ್ತು. ಜಿಮ್ನಾಸ್ಟಿಕ್ ಅದು ಬಾಲಕರು ಕಲಿಯುವಂಥ ಪ್ರಮುಖ ಆಟ ಆಗಿತ್ತು. ಆದರೆ ಅದು ಏನಾಗಿತ್ತು, ಬೆತ್ತಲೆಯಾಗಿ ಆ ಒಂದು ಆಟ ಆಡ್ತಾ ಇರೋದರಿಂದ ಬೆತ್ತಲೆಯಾಗಿ ಅಲ್ಲಿ ಪಾಲ್ಗೊಳ್ತಾಯಿದ್ರು. ಇಲ್ಲಿ ನೋಡ್ರಿ, ಕಲಿಯುವ ಮುಖ್ಯ ವಿಷಯಗಳಾಗಿದ್ದವು ಯಾವುವು? ಸಂಗೀತ ಕಲಿಬೇಕು, ವ್ಯಾಕರಣ ಕಲಿಬೇಕು, ಇವೆಲ್ಲ ಏನು ನೋಡಬೇಕು, ಇಲ್ಲಿ ಮಗು ಕಲಿಬೇಕು. ಇಲ್ಲಿ ಶಾಲೆಯ ಪಠ್ಯಕ್ರಮದಲ್ಲಿ ಓದುವುದು, ಬರೆಯುವುದು, ಗಣಿತ ಮತ್ತು ಮುಂತಾದವುಗಳನ್ನು ಒಳಗೊಂಡಿದ್ದವು. ಶ್ರೇಷ್ಠ ಗ್ರೀಕ್ ಕವಿಗಳು ಬರೆದಂತಹ ಕವಿಗಳ ಸ್ಮರಣೆ ಕೂಡ ಈ ಒಂದು ಅಥೆನ್ಸ್ ರಾಜ ಏನು ಮಾಡಿದೆ, ಒಳಗೊಂಡಿದೆ. ಈ 2 ಶಾಲೆಗಳಲ್ಲಿ ಅಂದರೆ ದಿದೆಸಲ್ಕಮ್, ಪ್ಯಾಲೇಸ್ಟ್ರಿಯಾ ಈ 2 ಶಾಲೆಗಳಲ್ಲಿ ಬಾಲಕರಿಗೆ ತಮ್ಮ ಪ್ರಾಥಮಿಕ ಹಂತದ ಪೂರ್ತಿ ಶಿಕ್ಷಣವನ್ನು ನೀಡಲಾಗ್ತಿತ್ತು. ಪ್ರಾಥಮಿಕ ಶಿಕ್ಷಣ ಅಂದರೆ 14ರವರೆಗೆ ಏನು ಮಾಡ್ತಾಯಿದ್ರು, ಈ ಶಿಕ್ಷಣವನ್ನು ನೀಡ್ತಾಯಿದ್ರು ಅವರು. ನೋಡಿರಿ, ದಿದೆಸಲ್ಕಮ್ ಮತ್ತು ಪ್ಯಾಲೇಸ್ಟ್ರಿಯಾದಲ್ಲಿ ಈಗ ದಿದೆಸಲ್ಕಮ್ನಲ್ಲಿ ಏನು ನೀಡ್ತಾರೆ ಅಂತ ನೋಡ್ರಿ. ಇಲ್ಲಿ ಪ್ಯಾಲೇಸ್ಟ್ರಿಯಾ ನೋಡಿರಿ, ಇಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಯು ಬಾಲಕರು ಕಲಿಯುವಂಥ ಪ್ರಮುಖ. ಇಲ್ಲಿ ಏನು ಹೇಳ್ತಿದ್ರು, ಜಿಮ್ನಾಸ್ಟಿಕ್ ಚಟುವಟಿಕೆ ನೀಡ್ತಾಯಿದ್ರು. ಅದು ಯಾರು ಕಲಿತಿದ್ರು? ಬಾಲಕರು ಮಾತ್ರ ಕಲಿತಾಯಿದ್ರು. ಶರೀರ ಚಟುವಟಿಕೆಗಳ ತರಬೇತಿಯನ್ನು ಬಾಲಕರು ಬೆತ್ತಲೆಯಾಗಿ ಪಾಲ್ಗೊಳ್ತಾಯಿದ್ರು. ಪ್ಯಾಲೇಸ್ಟ್ರಿಯಾ ಶಾಲೆಗಳು ಖಾಸಗಿ ರೀತಿಯಲ್ಲಿ ವೈಯಕ್ತಿಕ ಗುತ್ತಿಗೆ ಆಧಾರದ ಮೇಲೆ ಏನು ಮಾಡ್ತಾಯಿದ್ರು, ನಡೆಸ್ತಾಯಿದ್ರು. ಪ್ಯಾಲೇಸ್ಟ್ರಿಯಾ ಒಂದು ಖಾಸಗಿ ಒಂದು ಸಂಸ್ಥೆಗಳಲ್ಲಿ ಯಾವ ರೀತಿ ಇರ್ತಾರೋ ಆ ರೀತಿ ಗುತ್ತಿಗೆ ಆಧಾರದ ಮೇಲೆ ನಡೆಸ್ತಾಯಿದ್ರು. ಇಲ್ಲಿ ಶಾಲೆಗಳ ವ್ಯವಸ್ಥಾಪಕರು ಏನಾಗಿದ್ದರು, ದೈಹಿಕ ಶಿಕ್ಷಣದ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇದು ಇನ್ನೊಂದು ಸ್ಕೂಲ್ ಆಯ್ತಂದರೆ ದಿದೆಸಲ್ಕಮ್. ಇಲ್ಲಿ ಸಂಗೀತ ಕಲಿಸ್ತಾಯಿದ್ರು, ವ್ಯಾಕರಣ ಕಲಿಸ್ತಾಯಿದ್ರು. ಅಲ್ಲಿ ಏನು ಕಲಿಸಿದ್ರು? ಪ್ಯಾಲೇಸ್ಟ್ರಿಯಾದಲ್ಲಿ ಜಿಮ್ನಾಸ್ಟಿಕ್ ಕಲಿಸ್ತಿದ್ರು. ಇಲ್ಲಿ ಏನು ಕಲಿಸ್ತಿದ್ರು? ಸಂಗೀತ ಮತ್ತು ವ್ಯಾಕರಣವನ್ನು ಕಲಿಸ್ತಾಯಿದ್ರು. ಇಲ್ಲಿ ಶಾಲೆಯ ಪಠ್ಯಕ್ರಮ ಓದುವವರು, ಬರೆಯುವವರು, ಗಣಿತ ಹಾಗೂ ಮುಂತಾದವುಗಳನ್ನು ಒಳಗೊಂಡಿದ್ದವು. ಶಾಲೆಯ ಪಠ್ಯಕ್ರಮದಲ್ಲಿ ಓದುವವರು, ಬರೆಯುವವರು, ಗಣಿತ ಈ 3 ಮುಂತಾದವರನ್ನು ಒಳಗೊಂಡಿತ್ತು. ಅಂದರೆ ಓದುವವರು ಇದ್ದರು, ಬರೆಯುವವರು ಇದ್ದರು, ಗಣಿತ ಮಾಡುವವರು ಇದರೆಲ್ಲರನ್ನು ಒಳಗೊಂಡಿತ್ತು. ಇಲ್ಲಿ ಶ್ರೇಷ್ಠ ಗ್ರೀಕ್ ಕವಿಗಳು ಬರೆದಂತಹ ಕವಿತೆಗಳ ಸ್ಮರಣೆ ಕೂಡ ಇಲ್ಲಿ ನಾವು ಮಾಡ್ಕೊಳ್ಬೋದಾಗಿತ್ತು. ಈ 2 ಶಾಲೆಗಳಲ್ಲಿ ಬಾಲಕರಿಗೆ ತಮ್ಮ ಪ್ರಾಥಮಿಕ ಹಂತದ ಪೂರ್ತಿ ಶಿಕ್ಷಣವನ್ನು ನೀಡಲಾಗ್ತಾಯಿತ್ತು. ಪ್ರಾಥಮಿಕ ಶಿಕ್ಷಣ ಅಂದರೆ 6ರಿಂದ 14 ವಯಸ್ಸಿನ ಒಂದು ಮಕ್ಕಳಿಗೆ ಏನು ಮಾಡ್ತಾರೆ, ಇಲ್ಲಿ ಪೂರ್ತಿ ಶಿಕ್ಷಣ ನೀಡುವಂತೆ ನೋಡ್ತಾಯಿದ್ರು. ನಂತರ ಹೆಚ್ಚಿನ ವ್ಯಾಸಂಗ ಅವಶ್ಯಕತೆ ಏನಾದರೂ ಬೇಕಂತ ಅನಿಸಿದರೆ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ 18ನೇ ವರ್ಷಕ್ಕೆ ಏನು ಮಾಡಲಾಗಿತ್ತು, ಪಡಿಬೋದಾಗಿತ್ತು. 18 ವರ್ಷ ತನಕ ಪಡಿಬೋದಾಗಿತ್ತು. ಬಾಲಕರು 18 ವಯಸ್ಸಿಗೆ ತಮ್ಮ ಸೈನಿಕ ಜೀವನದ ಎಪಿಬಸ್ ಎಂಬ ಸೈನಿಕ ದಳಕ್ಕೆ ಸೇರಬೇಕಾಗಿತ್ತು. ಎಪಿಬಸ್ ಅನ್ನೋದು ಸೈನಿಕ ದಳ ಕಂಡು ಬರ್ತೈತಿ ಇಲ್ಲಿ. ಆ ಒಂದು ಸೈನಿಕ ದಳಕ್ಕೆ ಅವ್ರು ಏನು ಮಾಡಬೇಕಾಗಿತ್ತು, ಸೇರಬೇಕಾಗಿತ್ತು. 2 ವರ್ಷದ ಸೈನಿಕ ಜೀವನದ ತರಬೇತಿ ನಂತರ 20ನೇ ವಯಸ್ಸಿಗೆ ನಾಗರಿಕರ ಜೀವನಕ್ಕೆ ಪ್ರವೇಶ ಪಡಿತಾ ಇದ್ದರು ಇವರು. ಈ ಹಂತದಲ್ಲಿ ಸ್ವತಂತ್ರ ನಾಗರಿಕನಾಗಿ ಅಸೆಂಬ್ಲಿ ಸದಸ್ಯತ್ವವನ್ನು ಪಡ್ಕೊತಿದ್ರು. ಅಸೆಂಬ್ಲಿ ಸದಸ್ಯತ್ವದಲ್ಲಿ 30 ವರ್ಷಕ್ಕೆ ಕೊಟ್ಟಿದ್ರು, ಇಲ್ಲಿ 20 ವರ್ಷಕ್ಕೆ ಕೊಡ್ತಾರೆ. ತನ್ನ ಜೀವನೋಪಾಯಕ್ಕೆ ಯಾವುದೇ ವೃತ್ತಿಯನ್ನು ಇವರು ತೊಡಗಿಸ್ಕೋಬೋದಾಗಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ವ್ಯಾಯಾಮ ಮಂದಿರಗಳಿಗೆ ಪ್ರತಿದಿನ ಹೋಗಬೇಕಾಗಿತ್ತು. ಲ್ಯಾಕ್ಯೂಮ್ ಅಕಾಡೆಮಿ ಮತ್ತು ಸೈನ ಸರ್ಗಸ್ ವಿವಿಧ ಒಂದು ಪ್ರಕಾರದ ನೃತ್ಯಗಳು ಅಥೆನ್ಸ್ ನಗರದ ಜೀವನದ ಮೇಲೆ ಏನು ಮಾಡ್ತವೆ, ಪ್ರಮುಖ ಪಾತ್ರವನ್ನು
ಇವು ಬೀರ್ತವೆ. ಸ್ತ್ರೀಯರಿಗೆ ಪಾಲಕರ ಶಿಸ್ತಿನ ಮಾರ್ಗದರ್ಶನದಲ್ಲಿ ಗೃಹ ಒಂದು ವಾಸದಲ್ಲಿ ಏನು ಮಾಡ್ತಾಯಿದ್ರು, ಬೆಳೆಸ್ತಾಯಿದ್ರು. ಶಿಕ್ಷಣಕ್ಕಾಗಿ ಯಾವುದೇ ಶಾಲೆಗಳಿಗೆ ಏನು ಮಾಡಲಿಲ್ಲ, ಇವರು ಮೊರೆ ಹೋಗಲಿಲ್ಲ. ಶಿಕ್ಷಣಕ್ಕಾಗಿ ಯಾವುದೇ ಶಾಲೆಗಳಲ್ಲಿ ನೋಡ್ರಿ, ಶಿಕ್ಷಣಕ್ಕಾಗಿ ಯಾವುದೇ ಶಾಲೆಗಳಿಗೆ ಕಲಿಸುತ್ತಿರಲಿಲ್ಲ, ಇವರು ಕಳಿಸ್ತಾ ಇರಲಿಲ್ಲ, ಅಲ್ಲೇ ಕಲಿಸ್ತಾಯಿದ್ರು. ಶಾರೀರಿಕ ಚಟುವಟಿಕೆಗಳ ತರಬೇತಿಯನ್ನು ಕಡ್ಡಾಯವಾಗಿ ಭಾಗವಹಿಸಲು ನೋಂದಣಿ ಇರಲಿಲ್ಲ. ಅಧಿಕ ಸಮಯವನ್ನು ಗೃಹ ಜೀವನ ಒಂದು ಕೆಲಸಕ್ಕೆ ಏನು ಮಾಡ್ತಾಯಿದ್ರು, ಇಲ್ಲಿ ಮೀಸಲಿಡ್ತಾಯಿದ್ರು. ಅದಕ್ಕೆ ಸಮಯ ಎದಕ್ಕೆ ಕೊಟ್ಟಿದ್ರು ಅಂದರೆ ಗೃಹ ಜೀವನಕ್ಕೆ ಕೊಟ್ಟಿದ್ರು. ಪಾಲ್ ಹೆಲಾನಿಕ್ ಉತ್ಸವಗಳು. ಗ್ರೀಕ್ ದೇಶದ ಪ್ರತಿಯೊಂದು ರಾಜ್ಯವು ತಮ್ಮ ಆರಾಧ್ಯ ದೇವರ ಸಮ್ಮುಖದಲ್ಲಿ ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಕೆಲವೊಂದು ಸ್ಥಳೀಯ ಉತ್ಸವಗಳನ್ನು ಅವರು ಮಾಡ್ತಾಯಿದ್ರು. ಇಂತಹ ಉತ್ಸವಗಳು ಗ್ರೀಕರ ಸಾಮಾಜಿಕ ಜೀವನದ ಪ್ರಮುಖ ಅಂಗಗಳಾಗಿದ್ದವು. ಇಂತಹ ಉತ್ಸವಗಳಲ್ಲಿ ಸಂಗೀತ, ವಿವಿಧ ಪ್ರಕಾರದ ಕ್ರೀಡಾ ಸ್ಪರ್ಧೆ, ನೃತ್ಯ, ಕವಿತೆ, ಕಾವ್ಯಗಳ ಮೇಲೆ ಸ್ಪರ್ಧೆಗಳನ್ನು ಅವರು ಸಂಘಟನೆ ಮಾಡ್ತಾಯಿದ್ರು. ಇದರ ಉದ್ದೇಶ ಏನು, ಯಾಕೆ ಈ ರೀತಿ ಉತ್ಸವಗಳನ್ನು ಮಾಡ್ತಾಯಿದ್ರು ಅಂದರೆ ಅವರೇ ಮೇಲಿಂದ ಮೇಲೆ ಏನು ಮಾಡ್ತಾಯಿದ್ರು, ಯುದ್ಧಗಳು ಸಂಭವಿಸ್ತಾ ಇದ್ದವು. ಆ ಯುದ್ಧಗಳಿಂದ ವೈರತ್ವ, ವೈಮನಸ್ಸು ಹೋಗಲಾಡಿಸುವಂತಹ ಒಂದು ಉದ್ದೇಶದಿಂದ ಏನು ಮಾಡ್ತಾಯಿದ್ರು, ಅವರು ಈ ಉತ್ಸವಗಳನ್ನು ಮಾಡ್ತಾಯಿದ್ರು. ಯಾಕೆಂದರೆ ಯುದ್ಧಗಳು ನಡೀತಿದ್ದರೆ ಮನಸ್ತಾಪಗಳಾಗ್ತಾವಲ್ಲ, ಆ ಮನಸ್ತಾಪಗಳು ಮರಿಬೇಕು ಅಂತೇಳಿ ಇಂಥ ಉತ್ಸವಗಳನ್ನು ಅವರು ಮಾಡ್ತಾಯಿದ್ರು. ಇಂತಹ ಉತ್ಸವಗಳಿಗೆ ಏನಂತಾರೆ, ಪಾಲ್ ಹೆಲಾನಿಕ್ ಉತ್ಸವಗಳು ಅಂತೇಳಿ ಕರೀತಾರೆ. ಅದರಾಗ ಮೊದಲನೇದು ಒಲಿಂಪಿಯನ್ ಉತ್ಸವಗಳು. ಒಲಿಂಪಿಯನ್ ಉತ್ಸವಗಳು ಏನು ಮಾಡ್ತವೆ, ಈ ಉತ್ಸವಗಳು ಒಲಿಂಪಿಕ್ ಉತ್ಸವಗಳು ಪ್ರತಿ 4 ವರ್ಷಗಳಿಗೊಮ್ಮೆ ಏನು ಮಾಡ್ತಾಯಿದ್ವು, ನಡೀತಾ ಇದ್ವು. ಇದು ಎಲ್ಲಿ ನಡೀತಾ ಇದ್ವು ಅಂದರೆ ಒಲಿಂಪಿಯಾ ಎನ್ನುವಂಥ ಒಂದು ಸ್ಥಳದಲ್ಲಿ ನಡೀತಾ ಇದ್ದವು. ಯಾವ ಒಂದು ಸಮ್ಮುಖದಲ್ಲಿ ನಡೀತಾವೆ ಅಂದರೆ ಜಿಯಸ್ ದೇವರ ಒಂದು ಸಮ್ಮುಖದಲ್ಲಿ ಈ ಕ್ರೀಡಾಕೂಟಗಳು ನಡೀತಾ ಇದ್ದವು. ಯಾವ ತಿಂಗಳಲ್ಲಿ ನಡೀತಾ ಇದ್ದವು ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತಾ ಇದ್ದವು. ಅಲ್ಲಿ ಯಾವ ಒಂದು ಗೇಮ್ಸ್ಗಳು ನಡೀತೀವಿ ಅಂದರೆ ಗ್ರೂಪ್ ಗೇಮ್ಸ್ ನಡೀತಾ ಇರಲಿಲ್ಲ, ಅಲ್ಲಿ ಅಥ್ಲೆಟಿಕ್ಸ್ ನಡೀತಾ ಇದ್ದವು. ಅಥ್ಲೆಟಿಕ್ಸ್ ಅಂದರೆ ಎಸೆತಗಳು, ಜಿಗಿತಗಳು, ನೆಗೆತಗಳು ಬರ್ತಾವಲ್ಲ, ಅವು ಏನು ಮಾಡ್ತಾಯಿದ್ವು, ಇಲ್ಲಿ ನಡೀತಾ ಇದ್ದವು. ಎಷ್ಟು ದಿನ ನಡೀತಾ ಇದ್ದವು ಅಂದರೆ 5 ದಿನಗಳವರೆಗೆ ನಡೀತಾ ಇದ್ದವು. ಇದಕ್ಕೇನಂತೀವಿ ಒಲಿಂಪಿಯನ್ ಉತ್ಸವಗಳು ಅಂತ ಕರಿತೀವಿ. ಹಾಗೆ ಇಸ್ತಿಮಿಯನ್ ಉತ್ಸವಗಳು. ಈ ಉತ್ಸವಗಳು ಒಲಿಂಪಿಕ್ ಉತ್ಸವಗಳು ನಡೆದಂತಹ 2ನೇ ಮತ್ತು 4ನೇ ವರ್ಷದಲ್ಲಿ, ಒಲಿಂಪಿಕ್ 4 ವರ್ಷಕ್ಕೆ ನಡೀತಾವಲ್ಲ, ಒಲಿಂಪಿಕ್ ನಡೆದ ಮೇಲೆ 2ನೇ ವರ್ಷ ಮತ್ತು 4ನೇ ವರ್ಷ ಆ ಒಂದು ಅವಧಿಯಲ್ಲಿ ನಡೀತಾ ಇದ್ವು. ಇಲ್ಲಿ ಸಮುದ್ರ ದೇವತೆಯಾದಂತಹ ಪೋಜಿಡನ್ ಸಮ್ಮುಖದಲ್ಲಿ, ಸಮುದ್ರ ದೇವತೆ ಯಾರಂದರೆ ಪೋಜಿಡನ್ ಉತ್ಸವದಲ್ಲಿ, ಇಲ್ಲಿ ಪೋಜಿಡನ್ ಸಮ್ಮುಖದಲ್ಲಿ ಅಂದರೆ ದೇವತೆಯಲ್ಲಿ ಯಾರು ಬರ್ತಾರೆ, ಪೋಜಿಡನ್ ಬರ್ತಾರೆ. ಅಲ್ಲಿ ಯಾರು ಬಂದಿದ್ರು, ಜಿಯಸ್ ಬಂದಿರು. ಒಲಿಂಪಿಕದಲ್ಲಿ ಜಿಯಸ್ ಬರ್ತಾರೆ, ಇಸ್ತಿಮಿಯನಲ್ಲಿ ಪೋಜಿಡನ್ ಅನ್ನುವಂಥ ದೇವತೆ ಬರ್ತಾರೆ. ಈ ದೇವತೆ ಒಂದು ಸಮ್ಮುಖದಲ್ಲಿ ಮಾಡ್ತಾರೆ. ಇಲ್ಲಿ ಅಥ್ಲೆಟಿಕ್ಸ್ ಮಾಡ್ತಾರೆ, ಕುದುರೆ ಸವಾರಿ, ಬಲ್ಲೆ ಎಸೆತ, ಮುಷ್ಟಿ ಯುದ್ಧ ಮುಂತಾದ ಒಂದು ಸ್ಪರ್ಧೆಗಳನ್ನು ಇಲ್ಲಿ ಏರ್ಪಡಿಸ್ತಿದ್ದಾರೆ. ಇಲ್ಲಿ ಯಾವ ಒಂದು ಪ್ಲೇಸಲ್ಲಿ ನಡೀತಾ ಇದ್ವು ಅಂದರೆ ಕೋರಿಂಥ ಅನ್ನುವಂಥ ಒಂದು ಪ್ಲೇಸ್ನಲ್ಲಿ ನಡೀತಾ ಇದ್ವು. ಅಲ್ಲಿ ಯಾವ ಪ್ಲೇಸಲ್ಲಿ ನಡೀತಾ ಇದ್ವು, ಒಲಿಂಪಿಯಾ ಎನ್ನುವಂಥ ಸ್ಥಳದಲ್ಲಿ ನಡೀತಾ ಇದ್ವು. ಈಗ ಪೈಥಿಯನ್ ಉತ್ಸವಗಳು. ಈ ಉತ್ಸವಗಳು ಒಲಿಂಪಿಕ್ ಕ್ರೀಡೆ ನಡೆದಂತಹ 3ನೇ ವರ್ಷದಲ್ಲಿ, ಒಲಿಂಪಿಕ್ ಕ್ರೀಡೆ 4 ವರ್ಷಕ್ಕೆ ನಡೀತದಲ್ಲ, ಒಲಿಂಪಿಕ್ ಕ್ರೀಡೆ ನಡೆದಂತಹ 3ನೇ ವರ್ಷದಲ್ಲಿ ಏನು ಮಾಡ್ತಾಯಿದ್ರು, ಈ ಒಂದು ಉತ್ಸವಗಳನ್ನು ಮಾಡ್ತಾಯಿದ್ರು. ಗ್ರೀಕ್ ದೇಶದ 2ನೇ ಪ್ರಮುಖವಾದಂಥ ಪೈಥಿಯನ್ ಉತ್ಸವಗಳಲ್ಲಿ 2ನೇ ಒಂದು ಉತ್ಸವ ಯಾವ ನೋಡಿದ್ವಿ ನಾವು, ಪೈಥಿಯನ್ ಉತ್ಸವ ನೋಡಿದ್ದೀವಲ್ಲ, ಆ ಒಂದು ಪೈಥಿಯನ್ ಉತ್ಸವಗಳಲ್ಲಿ ಮೊದಲು ಕೇವಲ ಸಂಗೀತದ ಮೇಲೆ ಸ್ಪರ್ಧೆಗಳು ನೋಡಿ. ಗ್ರೀಕ್ ದೇಶದ 2ನೇ ಪ್ರಮುಖ ಉತ್ಸವವಾದಂತಹ ಪೈಥಿಯನ್ ಉತ್ಸವಗಳಲ್ಲಿ ಮೊದಲು ಕೇವಲ ಸಂಗೀತದ ಮೇಲೆ ಸ್ಪರ್ಧೆಗಳು ನಡೀತಾ ಇದ್ದವು. ಡೇಲಿ ಎಂಬಲ್ಲಿ ಅಪೋಲೋ ಎಂಬ ದೇವರ ಸಮ್ಮುಖದಲ್ಲಿ ನಡೀತಾ ಇತ್ತು. ಗ್ರೀಕ್ ದೇಶದ 2ನೇ ಪ್ರಮುಖವಾದ ಪೈಥಿಯನ್ ಉತ್ಸವಗಳಲ್ಲಿ ಮೊದಲು ಏನು ಮಾಡ್ತಾಯಿದ್ರು ಅಂತಂದರೆ ಕೇವಲ ಸಂಗೀತದ ಮೇಲೆ ಸ್ಪರ್ಧೆಗಳು ನಡೀತಾ ಇದ್ವು. ಸಂಗೀತದ ಮೇಲೆ ಫಸ್ಟ್ ಸ್ಪರ್ಧೆಗಳು ಮಾಡ್ತಾಯಿದ್ದೀರಿ. ಡೇಲಿ ಎಂಬಲ್ಲಿ ಅಪೋಲೋ ಎಂಬ ದೇವರ ಸಮ್ಮುಖದಲ್ಲಿ, ಯಾವ ದೇವರು ಬರ್ತಾರೆ ಪೈಥಿಯನ್ದಲ್ಲಿ, ಅಪೋಲೋ. ಸ್ಥಳ ಯಾವುದು, ಡೇಲಿ. ದೇವರು ಕೇಳಿದರೆ ಅಪೋಲೋ ದೇವರು, ಆ ಒಂದು ಸಮ್ಮುಖದಲ್ಲಿ ನಡೀತಾಯಿತ್ತು. ಮುಂದೆ ಉತ್ಸವಗಳ ಒಂದು ಸಂಘಟನೆಯಲ್ಲಿ ಬದಲಾವಣೆಯಾಗಿ ರಥ ಸ್ಪರ್ಧೆ, ಕುದುರೆ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳು ಇಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಮೊದಲೇನು ಮಾಡ್ತಿದ್ರು, ಸಂಗೀತದ ಮೇಲೆ ಸ್ಪರ್ಧೆಗಳು ಮಾತ್ರ ನಡೀತಾಯಿದ್ವು. ನೇಮಿಯನ್ ಉತ್ಸವಗಳು. 3ನೇ ಉತ್ಸವ, 4ನೇ ಉತ್ಸವ ಯಾವುದು, ನೇಮಿಯನ್ ಉತ್ಸವಗಳು ಅಥವಾ ನೇಮಿಯನ್ ಉತ್ಸವಗಳು ಅಂತ ಕೂಡ ಕರಿತೀವಿ. ಇದು ಕೂಡ ಪ್ರತಿ
2 ವರ್ಷಗಳಿಗೊಮ್ಮೆ ನಡೀತವೆ. ನೋಡಿರಿ, ಒಲಿಂಪಿಕ್ ಉತ್ಸವಗಳು ಎಷ್ಟು ವರ್ಷಗಳಿಗೊಮ್ಮೆ? 4 ವರ್ಷಕ್ಕೊಂದ್ಸರಿ ಒಲಿಂಪಿಕ್ ಉತ್ಸವಗಳು ನಡೀತವೆ. ಈಸ್ಟಿಮಿಯನ್ ಉತ್ಸವಗಳು 2 ಮತ್ತು 4ನೇ ವರ್ಷಗಳಲ್ಲಿ ಈಸ್ಟಿಮಿಯನ್ ಉತ್ಸವಗಳು ಅಂತ ನಡೀತವೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಇರ್ತದಲ್ಲ, ಒಲಿಂಪಿಕ್ಸ್ ಅವಧಿಯಲ್ಲಿ 2 ಸರಿ ಏನು ಮಾಡ್ತೀವಿ ನಾವು ಈಸ್ಟಿಮಿಯನ್ ಉತ್ಸವಗಳನ್ನು ಮಾಡ್ತೀವಿ. ಒಲಿಂಪಿಕ್ ನಡೆದಂತಹ 3ನೇ ವರ್ಷದಲ್ಲಿ ಏನು ಮಾಡ್ತೀವಿ ನಾವು? ಪೇತಿಯನ್ ಉತ್ಸವಗಳು ಮಾಡ್ತೀವಿ. ಪೇತಿಯನ್ ಉತ್ಸವಗಳು ಎಷ್ಟು ಮಾಡ್ತೀವಿ? 3 ವರ್ಷಕ್ಕೊಮ್ಮೆ ಮಾಡ್ತೀವಲ್ಲ. ಪ್ರತಿ 2 ವರ್ಷಗಳಿಗೊಮ್ಮೆ ಏನು ಮಾಡ್ತೀವಿ? ಮತ್ತು ನೀಮಿಯನ್ ಉತ್ಸವಗಳು ಮಾಡ್ತೀವಿ. ಈ ಪ್ರತಿ 2 ವರ್ಷಗಳಿಗೊಮ್ಮೆ GS ದೇವರ ಸಮ್ಮುಖದಲ್ಲಿ ಅಗೋಲಿಸ್ ಎಂಬಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಒಲಿಂಪಿಯನ್ ಉತ್ಸವಗಳು ಸಂಘಟನೆಯಾಗುತ್ತಿದ್ದ ಸ್ಪರ್ಧೆಗಳಲ್ಲಿ ಇಲ್ಲಿ ಸಂಘಟಿಸಲಾಗ್ತಾಯಿತ್ತು. ಒಲಿಂಪಿಯನ್ ಉತ್ಸವಗಳಲ್ಲಿ ಸಂಘಟಿಸಲಾಗುತ್ತಿದ್ದ ಸ್ಪರ್ಧೆಗಳನ್ನು ಇಲ್ಲಿ ಸಂಘಟನೆ ಮಾಡಿ ಒಲಿಂಪಿಯನ್ ಉತ್ಸವಗಳಲ್ಲಿ ಏನೇನು ನಡೀತಾಯಿತ್ತು ಆ ಎಲ್ಲ ಕ್ರೀಡೆಗಳು ಇಲ್ಲಿ ನಡೆಸ್ತಾಯಿದ್ರು. ಈ ಉತ್ಸವಗಳಲ್ಲಿ ವಿಜೇತರಾದವರಿಗೆ ಪಾರ್ಸಲ್ ಮರದ ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟದಿಂದ ಸನ್ಮಾನಿಸ್ತಾಯಿದ್ರು. ನೋಡಿರಿ, ಫಸ್ಟ್ ಯಾವ ದೇವರ ಸಮ್ಮುಖದಲ್ಲಿ ಒಲಿಂಪಿಕ್ ಉತ್ಸವಗಳು? GS ದೇವರ ಸಮ್ಮುಖದಲ್ಲಿ. 2ನೇದು ಕೋರಿಂಥ ದೇವರ ಸಮ್ಮುಖದಲ್ಲಿ. 3ನೇದು ಯಾವ ದೇವರು? ಅಪೋಲೋ ಎಂಬ ದೇವರ ಸಮ್ಮುಖದಲ್ಲಿ. ನೋಡಿರಿ, ಒಲಿಂಪಿಕ್ ಉತ್ಸವಗಳು ಯಾವ ದೇವರು? GS ದೇವರುಗಳು ನೆನ್ಪಿಟ್ಕೋಬೇಕು ಹೇಳ್ತಾರೆ. GS ದೇವರು. ಇಲ್ಲಿ ಈಸ್ಟಿಮಿಯನ್ ಉತ್ಸವ ಯಾವುದು? ಪೋಜಿಡನ್ ಉತ್ಸವಗಳು ಪೋಜಿಡನ್ ದೇವರ ಸಮ್ಮುಖದಲ್ಲಿ. 3ನೇದು ಪೈಥಿಯನ್ ಉತ್ಸವಗಳು ಯಾವ ದೇವರ ಒಂದು ಸಮ್ಮುಖದಲ್ಲಿ ಅಂದರೆ ಅಪೋಲೋ ದೇವರ ಸಮ್ಮುಖದಲ್ಲಿ. ಮತ್ತು ನೇಮಿಯನ್ ಉತ್ಸವಗಳು ಅಗೋಲಿಸ್ ಎನ್ನುವಂಥ ದೇವರ ಸಮ್ಮುಖದಲ್ಲಿ. ನಾಲ್ಕು ದೇವತೆಗಳಾದರು: GS, ಪೋಜಿಡನ್, ಅಪೋಲೋ ಮತ್ತು GS ಫಸ್ಟ್ ಒಲಿಂಪಿಕ್ಸ್ನಲ್ಲಿ GS ಬರ್ತಾರೆ. ನೇಮಿಯನ್ನಲ್ಲಿ GS ದೇವರೇ ಬರ್ತಾರೆ. ಈಸ್ಟಿಮಿಯನ್ನಲ್ಲಿ ಪೋಜಿಡನ್ ದೇವರು ಬರ್ತಾರೆ. ಪೈಥಿಯನ್ ಉತ್ಸವದಲ್ಲಿ ಅಪೋಲೋ ದೇವರು ಬರ್ತಾರೆ. ಸ್ಥಳ ಕೇಳಿದರೆ ಒಲಿಂಪಿಯ ಸ್ಥಳ. ಒಲಿಂಪಿಕ್ ಉತ್ಸವಗಳು ಒಲಿಂಪಿಯ ಸ್ಥಳ. ಈಸ್ಟಿಮಿಯನ್ ಉತ್ಸವಗಳು ಎಲ್ಲಿ ಮಾಡ್ತಾಯಿದ್ರು? ಕೋರಿಂಥ ಎನ್ನುವಂಥ ಸ್ಥಳದಲ್ಲಿ ಮಾಡ್ತಾಯಿದ್ರು. ಪೈಥಿಯನ್ ಉತ್ಸವಗಳು ಯಾವೊಂದು ಸ್ಥಳದಲ್ಲಿ ಮಾಡ್ತಾಯಿದ್ರು ಅಂತಂದರೆ ಅದು ನೋಡಿರಿ ಡೇಲಿ ಎಂಬಲ್ಲಿ ಮಾಡ್ತಾಯಿದ್ರು. ಮತ್ತು ನೇಮಿಯನ್ ಉತ್ಸವಗಳು ಯಾವೊಂದು ಪ್ಲೇಸಲ್ಲಿ ಮಾಡ್ತಾಯಿದ್ರು ಅಂತಂದರೆ ಅವು ಅಗೋಲಸ್ ಎಂಬಲ್ಲಿ ಸಂಘಟನೆ ಮಾಡ್ತಾಯಿದ್ರು. ಹೀಗೆ 4 ಉತ್ಸವಗಳಲ್ಲಿ ಕಂಡುಬರ್ತವೆ. ಇಲ್ಲಿ ಪ್ಲೇಟೋ, ಅರಿಸ್ಟಾಟಲ್ಸ್, ಹಿಪೋಕ್ರೆಟಿಸ್ ಗ್ರೀಕ್ ದೇಶದ ಶರೀರ ಶಿಕ್ಷಣದ ಬಗ್ಗೆ ಪ್ರಪಂಚದಲ್ಲಿ ದೇಹದಾಢ್ಯತೆಯುಳ್ಳ ವ್ಯಕ್ತಿಗಳು ಮಾತ್ರ ಜೀವನದಲ್ಲಿ ಸಂತೋಷವನ್ನು ತೃಪ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳ್ತಾರೆ. ಯಾರು? ಪ್ಲೇಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಹಿಪೋಕ್ರೆಟಿಸ್ ಆಗಿರ್ಬೋದು. ಇವರೇನು ಹೇಳ್ತಾರೆ ಅಂದರೆ ಗ್ರೀಕ್ ದೇಶದ ಶರೀರ ಶಿಕ್ಷಣದ ಬಗ್ಗೆ ಪ್ರಪಂಚದಲ್ಲಿ ದೇಹದಾಢ್ಯತೆಯುಳ್ಳ ವ್ಯಕ್ತಿಗಳು ಮಾತ್ರ ಜೀವನದಲ್ಲಿ ಸಂತೋಷ ತೃಪ್ತಿಯನ್ನು ಪಡೆದುಕೊಳ್ತಾರೆ ಅಂಥೇಳಿ ಹೇಳ್ತಾರೆ. ಈಗ ಸಾಕ್ರೆಟಿಸ್ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ದೈಹಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ವ್ಯಕ್ತಿಯು ತನ್ನ ಶರೀರದ ಅಪಾರ ಶಕ್ತಿಯನ್ನು ತಿಳಿಯದೆ ವೃದ್ಧಾಪ್ಯಗೊಂಡರೆ ಅದು ನಿಜವಾದ ದುಃಖಕರ ಸಂಗತಿ ಅಂತೇಳಿ ಹೇಳ್ತಾರೆ. ಏನು ಹೇಳ್ತಾರೆ ಸಾಕ್ರೆಟಿಸ್? ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ದೈಹಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕು. ವ್ಯಕ್ತಿಯು ತನ್ನ ಶರೀರದ ಅಪಾರ ಶಕ್ತಿಯನ್ನು ತಿಳಿಯದೆ ಏನಾದರೂ ವೃದ್ಧಾಪ್ಯಗೊಂಡರೆ, ವಯಸ್ಸಾಗಿ ಹೋಗಿದರೆ ಅದು ನಿಜವಾದ ದುಃಖಕರ ಸಂಗತಿ ಅಂತೇಳಿ ಹೇಳ್ತಾರೆ ಇವರು. ಆರೋಗ್ಯ ಇದ್ದಲ್ಲಿ ಅಡಿಪಾಯ ಕಡಿಮೆ ಎಂಬುದು ಇವರ ಪ್ರತಿಪಾದನೆ. ಎಲ್ಲ ಆರೋಗ್ಯ ಇರ್ತದೆ ಅಲ್ಲಿ ಅಡಿಪಾಯ ಕಡಿಮೆ ಇರ್ತದೆ ಅಂತ ಅರ್ಥ. ಆರೋಗ್ಯ ಇದ್ದಲ್ಲಿ ಅಡಿಪಾಯ ಕಡಿಮೆ ಅಂಥೇಳಿ ಒಂದು ಘೋಷಣೆ ಯಾರು ಕೊಡ್ತಾರೆ ಅಂದರೆ ಕೊಟೇಶನ್ನು ಸಾಕ್ರೆಟಿಸ್ ಅವರು ಕೊಡ್ತಾರೆ. ಈಗ ಅರಿಸ್ಟಾಟಲ್ ಇವರ ಪ್ರಕಾರ ಮಾನವನ ದೇಹ ಆತ್ಮ ಪರಸ್ಪರ ಕೂಡಿ ಕೆಲಸ ಮಾಡಬಹುದು. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವನ ದೇಹ ಮತ್ತು ಆತ್ಮ ಪರಸ್ಪರ ಕೂಡಿ ಏನು ಮಾಡ್ತವೆ? ಕೆಲಸವನ್ನು ಮಾಡ್ತವೆ. ಇವರ ಪ್ರಕಾರ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಈ 3 ಅಂಶಗಳು ಅತಿ ಅವಶ್ಯಕ ಅಂತೇಳಿ ಹೇಳ್ತಾರೆ. ಒಂದು, ದೇಹದಾಢ್ಯತೆಗಾಗಿ ಜಿಮ್ನಾಸ್ಟಿಕ್ ಮಾಡಬೇಕು. ಮಾನಸಿಕ ವಿಕಾಸತೆಗೆ ವ್ಯಾಕರಣ ಕಲಿಬೇಕು. ಆತ್ಮಾನಂದಕ್ಕೆ ನಾವು ಸಂಗೀತವನ್ನು ಕಲಿಬೇಕು. ಏನು ಹೇಳ್ತಾರೆ ಇವರು? ಅರಿಸ್ಟಾಟಲ್ ಇವರ ಪ್ರಕಾರ ಮಾನವನ ದೇಹ, ಒಬ್ಬ ವ್ಯಕ್ತಿ ಏನಾದರೂ ಶಾರೀರಿಕವಾಗಿ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ಅವನಿಗೆ ದೇಹದಾಢ್ಯತೆಗಾಗಿ ಜಿಮ್ನಾಸ್ಟಿಕ್ ಬೇಕು. ದೇಹವನ್ನು ಬಲಿಷ್ಠ ಮಾಡ್ಕೋಬೇಕಾದ್ರೆ ಜಿಮ್ನಾಸ್ಟಿಕ್ ಬೇಕು. ಮಾನಸಿಕವಾಗಿ ವಿಕಾಸ ಹೊಂದಬೇಕಾದ್ರೆ ವ್ಯಾಕರಣ ಬೇಕು. ಆತ್ಮಾನಂದ ಸಿಗಬೇಕು ಅಂದರೆ ಸಂಗೀತ ಬೇಕು ಅಂತ ಹೇಳ್ತಾರೆ. ಇವಾಗ ಪ್ಲೇಟೋ ಇವರ ಮೂಲ ಹೆಸರು ಅರಿಸ್ಟಾಟಲ್ ಅಂತ ಕರಿತೀವಿ. ಯುವ ಜೀವನದಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗಳಿಗೆ ಮತ್ತು ಸಂಗೀತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕೆಂಬುದು ಇವರ ತತ್ವ ಆಗಿರ್ತೈತಿ. ಯುವ ಜೀವನದಲ್ಲಿ ಜಿಮ್ನಾಸ್ಟಿಕ್
ಚಟುವಟಿಕೆಗಳಿಗೆ ಹಾಗೂ ಸಂಗೀತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕೆಂಬುದು ಇವರ ತತ್ವವಾಗಿತ್ತು. ಇವರಿಗೆ ಭುಜಗಳಲ್ಲಿ ಅಗಲವಾಗಿರುವುದರಿಂದ ಇವರ ಭುಜಗಳು ಅಗಲವಾಗಿರುವುದರಿಂದ ಇವರಿಗೆ ಏನಂತೀವಿ ಪ್ಲೇಟೋ ಅಂತೇಳಿ ಕರಿತೀವಿ. ಹಿಪೋಕ್ರೇಟಿಸ್ ಜನರು ಇವರನ್ನು ಔಷಧ ತಜ್ಞ. ಹಿಪೋಕ್ರಟಿಸ್ ಜನರು ಇವರನ್ನು ಏನಂತ ಕರೀತಾರೆ ಅಂದರೆ ಹಿಪೋಕ್ರಟಿಸ್ ಅವರನ್ನು ಔಷಧ ತಜ್ಞ ಅಂದರೆ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಈ ಜನರು ಇವರನ್ನು ರೋಗಗಳನ್ನು ನಿವಾರಿಸುವ ವನಸ್ಮೃತಿಗಳ ಪಿತಾಮಹ ಅಂತೇಳಿ ಕರೀತಾರೆ. ಮಾನವನ ಕಾಯಿಲೆ ಹಾತೋ ದೌರ್ಬಲ್ಯವನ್ನು ಸೂಕ್ತವಾದ ವ್ಯಾಯಾಮಗಳಿಂದ ಗುಣಪಡಿಸಬಹುದು. ಮಾನವನ ಕಾಯಿಲೆ ಹಾತೋ ದೌರ್ಬಲ್ಯತೆಯನ್ನು ಸೂಕ್ತವಾದ ವ್ಯಾಯಾಮಗಳಿಂದ ಏನು ಮಾಡ್ಬೋದು ನಾವು ಗುಣಪಡಿಸಬಹುದು ಎಂಬುದು ಅವರ ಅಭಿಪ್ರಾಯ ಆಗಿರ್ತದೆ. ಆದರೆ ವ್ಯಕ್ತಿಗಳಿಗೆ ಅಪಾಯವನ್ನುಂಟು ಮಾಡುವ ಕ್ರೀಡಾ ಚಟುವಟಿಕೆಗಳನ್ನು ಸ್ಪರ್ಧೆಯಿಂದ ದೂರ ಇಡಬೇಕೆಂಬುದು ಅವರ ವಿಚಾರವಾಗಿರ್ತದೆ. ಈ ಒಂದು ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣದ ಒಂದು ಏನು ನೋಡಿದವಲ್ಲ ಟಾಪಿಕ್ಕು, ಆ ಒಂದು ಟಾಪಿಕ್ ಮೇಲೆ MCQ ಇದ್ದಾವೆ. MCQ ನೋಡೋಣ. ಇವಾಗ ಗ್ರೀಕ್ ದೇವತೆಯ ಹೆಸರೇನು ಅಂದರೆ ಅದು ಜಿಯಸ್. ಗ್ರೀಕ್ ದೇವರ ಒಂದು ಹೆಸರು ಜಿಯಸ್. ಗ್ರೀಕ್ ದೇಶದ ಲಾಂಛನ ಯಾವುದು ಅಂದರೆ ಆಲಿವ್ ಎಲೆಗಳಿಂದ ಸಿದ್ಧಪಡಿಸಿದಂಥ ಒಂದು ಕಿರೀಟ ಆಗಿರ್ತೈತೆ. ಅಥೆನ್ಸ್ನಲ್ಲಿ ಪ್ಯಾಲೆಸ್ಟ್ರಾ ಸ್ಥಾಪನೆಯ ಗುರಿ ಏನು? ಯಾಕೆ ಪ್ಯಾಲೆಸ್ಟ್ರನ್ ಸ್ಥಾಪನೆ ಮಾಡ್ತಾರೆ? ಅಥೆನ್ಸ್ನಲ್ಲಿ 2 ಸ್ಕೂಲ್ಗಳು ಸ್ಥಾಪನೆ ಮಾಡ್ತಾರಲ್ಲ, ಒಂದು ಪ್ಯಾಲೆಸ್ಟ್ರೈನ್ ಅಂತೂ ದಿದ್ಯಸಲ್ಕಮ್ ಅಂತೀವಿ. ಪ್ಯಾಲೆಸ್ಟ್ರಾ ಎದಕ್ಕೆ ಬೇಕಂದರೆ ಜಿಮ್ನಾಸ್ಟಿಕ್, ಹಾಗೆ ದಿದ್ಯಸಲ್ಕ ಇರಬೇಕು ಸಂಗೀತ. ನೋಡಿದಾವಲ್ಲ ಸಂಗೀತ ಮತ್ತು ಚಟುವಟಿಕೆ ಸಂಗೀತ ಮತ್ತು ವ್ಯಾಕರಣ ಚಟುವಟಿಕೆ ಎಲ್ಲ ವ್ಯಾಕರಣ. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂಥೇಳಿ ಯಾರು ನಂಬಿದ್ರು ಅಂದರೆ ಗ್ರೀಕರು ನಂಬಿರ್ತಾರೆ. ಇದನ್ನು ಗ್ರೀಕ್ ದೇಶದ 2 ಕಣ್ಣುಗಳಂತೇಳಿ ಕರಿತೀವಿ. ಯಾವನ್ನು? ಸ್ಪಾಟ ಮತ್ತು ಅಥೆನ್ಸ್ನಲ್ಲಿ ಗ್ರೀಕ್ ದೇಶದ 2 ಕಣ್ಣುಗಳಂತೇಳಿ ಕರಿತೀವಿ. ಹೋಮರ್ ಬರೆದ 2 ಗ್ರಂಥಗಳು ಯಾವುವೆಂದರೆ ಒಂದು ಇಲಿಯಡ್, ಇನ್ನೊಂದು ಓಡಿಸಿ ಅಥವಾ ಓಡಿಯಸ್ ಅಂತೇಳಿ ಕರಿತೀವಿ. ಗ್ರೀಕ್ ದೇಶದ ಶರೀರ ಶಿಕ್ಷಣವನ್ನು ನಾವು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ? 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಗ್ರೀಕ್ ಸಮಾಜದ ಗ್ರಾಮೀಣ ಬೇಸಾಯ ಮತ್ತು ಸರಳ ಜೀವನದ ಬಗ್ಗೆ ವಿಷಾದವಾಗಿ ವರ್ಣಿಸಿರುವ ಹೋಮರ್ನ ಗ್ರಂಥ ಯಾವುದು ಅಂದರೆ ಅದು ಇಲಿಯಡ್. ಗ್ರೀಕ್ ಸಮಾಜದ ಗ್ರಾಮೀಣ ಬೇಸಾಯ ಹಾಗೂ ಸರಳ ಜೀವನದ ಬಗ್ಗೆ ವಿಶಾಲವಾಗಿ ವರ್ಣಿಸುವಂಥ ಹೋಮರ್ನ ಕೃತಿ ಇಲಿಯಡ್ ಆಗಿರ್ತೈತಿ. ಒಲಿಂಪಿಕ್ ಉತ್ಸವಗಳು ನಡೆದಂತಹ 3ನೇ ವರ್ಷದಲ್ಲಿ ಆಚರಿಸಲಾಗುತ್ತಿದ್ದ ಪೈಥಿಯನ್ ಉತ್ಸವಗಳು ಯಾವುವು ಅವು 3ನೇ ವರ್ಷದಲ್ಲಿ ಏನು ಮಾಡ್ತಾಯಿದ್ರು ನಾವು ಪೋಜಿಡನ್ ಉತ್ಸವಗಳಂತೇಳಿ ಮಾಡ್ತಾಯಿದ್ರು. ಪೈಥಿಯನ್ ಉತ್ಸವಗಳಂತೇಳಿ ಮಾಡ್ತಾಯಿದ್ರು. ಮೂರನೇ ವರ್ಷದಲ್ಲಿ ಪೈಥಿಯನ್ ಉತ್ಸವಗಳಂತೇಳಿ ಮಾಡ್ತಾಯಿದ್ರು. ನೋಡಿ, ಒಲಿಂಪಿಕ್ ಉತ್ಸವಗಳು ನಡೆದಂಥ 3ನೇ ವರ್ಷದಲ್ಲಿ ಆಚರಿಸಲಾಗುತ್ತಿದ್ದ ಪೈಥಿಯನ್ ಉತ್ಸವಗಳನ್ನು ಆಚರಿಸ್ತಿದ್ರಲ್ಲ, ಆ ಒಂದು ಉತ್ಸವಗಳಲ್ಲಿ ಯಾವ ಒಂದು ದೇವರ ಸಮ್ಮುಖದಲ್ಲಿ ಮಾಡ್ತಾಯಿದ್ರು ಅಂದರೆ ಅಪೋಲೋ. ಅಷ್ಟಿಂದು ಯಾರು ಒಲಿಂಪಿಕ್ ಉತ್ಸವಗಳು ಜಿಯಸ್ ದೇವರ ಸಮ್ಮುಖದಲ್ಲಿ ಮಾಡ್ತಾಯಿದ್ರು. ಇಸ್ತಿಯನ್ ಉತ್ಸವಗಳು ಯಾರು ಅಂದರೆ ಪೋಜಿಡನ್ ದೇವರ ಸಮ್ಮುಖದಲ್ಲಿ. ಹಾಗೆ ಪೈಥಿಯನ್ ಉತ್ಸವಗಳು ಅಪೋಲೋ ದೇವರ ಸಮ್ಮುಖದಲ್ಲಿ. ಹಾಗೆ ನೀಮಿಯನ್ ಉತ್ಸವಗಳು ಯಾರ ಸಮ್ಮುಖದಲ್ಲಿ ಮಾಡ್ತಾಯಿದ್ರು ಅವನು ಕೂಡ ತಿರ್ಗ ಜಿಯಸ್ ದೇವರ ಸಮ್ಮುಖದಲ್ಲಿಯೇ ಮಾಡ್ತಾಯಿದ್ರು. ಅರಿಸ್ಟಾಟಲ್ ಎಂಬುದು ಇವರ ಮೂಲ ಹೆಸರು. ಯಾರ್ದು? ಪ್ಲೇಟರ್ ಅವರ ಮೂಲ ಹೆಸರು ಅರಿಸ್ಟಾಟಲ್ ಆಗಿರ್ತೈತಿ. ಶಿಕ್ಷಣ ತತ್ವವನ್ನು ಮೊದಲು ಚಿಂತನೆ ಮಾಡಿದವರು ಯಾರು ಅಂದರೆ ಅದು ಗ್ರೀಕರು. ಪ್ರಾಚೀನ ವೈದ್ಯಕೀಯ ರಂಗದ ಪಂಡಿತ ಅಥವಾ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ಹಿಪೋಕ್ರೆಟಿಸ್ ಅವರನ್ನು ಕರಿತೀವಿ. ಪುರಾತನ ಅಥೆನ್ಸ್ನ ವ್ಯಾಯಾಮ ಶಾಲೆ ಹೆಸರು ಏನು ಅಂದರೆ ಅದು ಪ್ಯಾಲೆಸ್ಟ್ರಾ. ಪುರಾತನ ಅಥೆನ್ಸ್ನ ವ್ಯಾಯಾಮ ಶಾಲೆ ಹೆಸರು ಅದು ಪ್ಯಾಲೆಸ್ಟ್ರಾ ಆಗಿರ್ತೈತೆ. ಸೈನಿಕ ರಾಜ್ಯವನ್ನು ನಿರ್ಮಿಸುವುದು ಈ ರಾಜ್ಯದ ಉದ್ದೇಶವಾಗಿರ್ತದೆ, ಸ್ಪಾಟ ರಾಜ್ಯದ. ಹುಟ್ಟಿದ ಕೂಡಲೇ ಮಗುವನ್ನು ನಿಸರ್ಗದ ಪರೀಕ್ಷೆಗೊಳಪಡಿಸಲಾಗುತ್ತದೆ ಏನೆಂದರೆ ಸ್ಪಾಟದಲ್ಲಿ ಏರ್ಪಡಿಸ್ತಾಯಿದ್ರು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದವರು ಯಾರಂದರೆ ಅದು ಗ್ರೀಕರು. ಅಥೆನ್ಸ್ನ ಪ್ಯಾಲೆಸ್ಟ್ರಾದಲ್ಲಿ ದೈಹಿಕ ಚಟುವಟಿಕೆಗಳನ್ನು ಕಲಿಸುವ ಶಿಕ್ಷಕರನ್ನು ಏನಂತ ಕರಿತಾಯಿದ್ದರೆ ಪೈಡೋ ಟ್ರೈಬ್ ಅಂತೇಳಿ ಕರಿತಾಯಿದ್ರು. ಇವರಿಗೆ ಒಬ್ಬ ನಾಯಕ ಇರ್ತಾಯಿದ್ನು, ಅವ್ರಿಗೇನು ಕರಿತಿದ್ರು ಟ್ರೂಪ್ ಅಂತೇಳಿ ಕರಿತಾಯಿದ್ರು. ಸಮುದ್ರದ ದೇವತೆಯಾದಂತಹ ಪೋಜಿಡನ್ ದೇವರ ಸಮ್ಮುಖದಲ್ಲಿ ಗ್ರೀಕರ ಕೋರಿಂಥ ಎಂಬಲ್ಲಿ ನಡೆಸಲಾಗುತ್ತಿದ್ದ ಉತ್ಸವ ಯಾವುದಂದರೆ ಇಸ್ಟೇಮಿಯನ್ ಉತ್ಸವ ಎಲ್ಲ ನಡೀತಾ ಇದ್ವು. ಅದು ಕೋರಿಂಥ ಅನ್ನುವಂಥ ಪ್ಲೇಸಲ್ಲಿ ನಡೀತಾ ಇದ್ವು. ಯಾವ ದೇವರ ಸಮ್ಮುಖದಲ್ಲಿ? ಪೋಜಿಡನ್ ದೇವರ ಸಮ್ಮುಖದಲ್ಲಿ ನಡೀತಾ ಇದ್ವು. ಗ್ರೀಕರ ದೇಶದ ಪ್ರತಿಯೊಂದು ರಾಜ್ಯವೂ ಸಹ ತಮ್ಮ ಆರಾಧ್ಯ ದೇವರ ಸಮ್ಮುಖದಲ್ಲಿ ನಾನಾ ಬಗೆಯ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಉತ್ಸವಗಳನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದರು. ಇಂಥ ಉತ್ಸವಗಳಿಗೆ ನಾವೇನಂತೀವಿ? ಪಾಲ್ ಹೆಲಾನಿಕ್ ಉತ್ಸವಗಳು ಅಂತ ಕರಿತೀವಿ. 4 ಉತ್ಸವಗಳು ಬರ್ತಾವಲ್ಲ ಅವೇ ಪಾಲ್ ಹೆಲಾನಿಕ್ ಉತ್ಸವಗಳು.
ಯಾವ್ಯಾವ ಬರ್ತಾವೆ, ಒಂದು ಒಲಂಪಿಯನ್ ಉತ್ಸವಗಳು, ಇಸ್ತಿಮೇನ್ ಉತ್ಸವಗಳು ಮತ್ತು ಪೈಥಿಯನ್ ಉತ್ಸವಗಳು, ನೇಮಿಯನ್ ಉತ್ಸವಗಳು. ಜನಿಸಿದ ಮಗು ಆರೋಗ್ಯದಾಯಕವಾಗದಿದ್ದರೆ ಅಂಥ ಮಗುವನ್ನು ಯಾವ ಬೆಟ್ಟದ ಮೇಲೆ ಕಠಿಣವಾದಂತಹ ನಿಸರ್ಗ ಪರೀಕ್ಷೆಗೆ ಸ್ಪಾಟದಲ್ಲಿ ಗುರುಪಡಿಸಲಾಗ್ತದೆ ಅಂದರೆ ಟೈಗೆಟ್ಸ್ ಅನ್ನುವಂಥ ಒಂದು ಬೆಟ್ಟದ ಮೇಲೆ. ಸ್ಪಾಟದಲ್ಲಿ 7ನೇ ವರ್ಷದ ನಂತರ ಮಗುವನ್ನು ಕಡ್ಡಾಯವಾಗಿ ವಿದ್ಯಾರ್ಥಿ ಜೀವನಕ್ಕೆ ಪ್ರವೇಶ ಪಡೆದುಕೊಂಡು ಸೇರಿಸಲ್ಪಡ್ತಿದ್ದ ವ್ಯಾಯಾಮ ಶಾಲೆ ಹೆಸರೇನೆಂದರೆ ಬ್ಯಾರೆಕ್ ಅಥವಾ ಬೇರೆಕ್ ಅಂತೇಳಿ ಕರಿತೀವಿ. ಸ್ಪಾಟದಲ್ಲಿ 18ನೇ ವಯಸ್ಸಿಗೆ ಕಡ್ಡಾಯವಾಗಿ ಸೇರ್ಪಡೆಯಾಗುತ್ತಿದ್ದದ್ದು ಏನು ಅಂತಂದರೆ ಕ್ಯಾಪಿಡಿಯಾ ಅಂತೇಳಿ. ಸ್ಪಾಟದಲ್ಲಿ 18 ವಯಸ್ಸಿಗೆ ಕಡ್ಡಾಯವಾಗಿ ಸೇರ್ಪಡೆಯಾಗ್ತಾಯಿತ್ತು ಎಂದರೆ ಕ್ಯಾಪಿಡಿಯಾ. ಸ್ಪಾಟ ರಾಜ್ಯದಲ್ಲಿ ಯುವಕರನ್ನು ನಾಗರಿಕರೆಂದು ಗುರುತಿಸಿ ಅಸೆಂಬ್ಲಿಯ ಸದಸ್ಯತ್ವ ನೀಡಲು ಎಷ್ಟು ವರ್ಷದ ಕೊಡ್ತಂದರೆ 30 ವರ್ಷದ ಕೊಡ್ತಿದ್ರು. ಗ್ರೀಕ್ನಲ್ಲಿ ಸ್ಪಾಟದಲ್ಲಿ 30 ವರ್ಷ, ಆದರೆ ಅಥೆನ್ಸ್ನಲ್ಲಿ 20 ವರ್ಷಕ್ಕೆ ಸದಸ್ಯತ್ವವನ್ನು ನೀಡ್ತಾಯಿದ್ರು. ಗ್ರೀಕ್ ದೇಶದ ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ಯಾವುದನ್ನು ಕರಿತೀವಿ ಅಂದರೆ ಅದು ಅಥೆನ್ಸನ್ನು ಕರಿತೀವಿ. ದೈಹಿಕ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗ ಅಂಥೇಳಿ ಯಾರು ನಂಬಿದ್ರು ಅಂದರೆ ಅಥೆನ್ಸ್ನವರು ನಂಬುತ್ತಾರೆ. ಅಥೆನ್ಸ್ನಲ್ಲಿ ಶಿಕ್ಷಣವನ್ನು ಬೋಧಿಸುತ್ತಿದ್ದ 2 ಪ್ರಮುಖ ಶಾಲೆಗಳು ಪ್ಯಾಲೆಸ್ಟ್ರಿಯಾ ಮತ್ತು ದಿದೆಸಲ್ಕಮ್. ಪ್ಯಾಲೆಸ್ಟ್ರಿಯಾದಲ್ಲಿ ಜಿಮ್ನಾಸ್ಟಿಕ್ ಬಗ್ಗೆ ಹೇಳ್ಕೊಡ್ತಾರೆ, ದಿದೆಸಲ್ಕಮ್ದಲ್ಲಿ ಸಂಗೀತ ಮತ್ತು ವ್ಯಾಕರಣದ ಬಗ್ಗೆ ಹೇಳ್ಕೊಡ್ತಾರೆ. ಅಥೆನ್ಸ್ನಲ್ಲಿ 18ನೇ ವರ್ಷಕ್ಕೆ ಸೇರ್ಪಡೆಯಾಗ್ತಿದ್ದ ಸೈನಿಕ ದಳ ಯಾವುದಂದರೆ ಅದು ಎಪಿಟಸ್. ಅಥೆನ್ಸ್ನ ದಿದೆಸಲ್ಕಮ್ ಶಾಲೆಗಳು ಬಾಲಕರಿಗೆ ಕಲಿಸುತ್ತಿದ್ದ ವಿಷಯಗಳು ಯಾವುವು ಅಂತಂದರೆ ಅಲ್ಲಿ ಸಂಗೀತ ಮತ್ತು ವ್ಯಾಕರಣವನ್ನು ಕಲಿಸ್ತಾಯಿದ್ರು. ಲ್ಯಾಕುಮ್ ಅಕಾಡೆಮಿ ಮತ್ತು ಸೈನಾಸರ್ಗಸ್ ಎಂಬ ವಿವಿಧ ಪ್ರಕಾರದ ನೃತ್ಯಗಳು ಈ ರಾಜ್ಯದ ನಾಗರಿಕರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂದರೆ ಅದು ಅಥೆನ್ಸ್ನಲ್ಲಿ ಲ್ಯಾಕ್ಯೂಮ್ ಅಕಾಡೆಮಿ ಮತ್ತು ಸೈನಾಸರ್ಗಸ್ ಎಂಬ ವಿವಿಧ ಪ್ರಕಾರದ ನೃತ್ಯಗಳು ಈ ನಾಗರಿಕರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂದರೆ ಅಥೆನ್ಸ್. ಉಕ್ಕಿನ ಕೊಂಬೆಯಂತಹ ಉಕ್ಕಿನ ತೋಳುಗಳನ್ನೊಳಗೊಂಡ ನಾಗರಿಕರನ್ನು ನಿರ್ಮಾಣ ಮಾಡುವ ಉದ್ದೇಶ ಯಾರ್ದಾಗಿತ್ತು ಅಂದರೆ ಅದು ಸ್ಪಾಟ ರಾಜ್ಯದವ್ರದ್ದು ಆಗಿತ್ತು. ಉಕ್ಕಿನ ತೋಳುಗಳುಳ್ಳಂತಹ ನಾಗರಿಕರ ನಿರ್ಮಾಣ ಮಾಡುವುದು ಸ್ಪಾಟದವರ ಒಂದು ಉದ್ದೇಶ ಆಗಿರ್ತೈತಿ. ಇಷ್ಟು ಏನೈತೆ ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ನಿರ್ದೇಶನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.